ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐ ಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡಿ ಸ್ಟೂಡೆಂಟ್ಸ್, ಅಂದರೆ ರೀಸ್ನಿಂಗಲ್ಲಿ ಬಂದಿರುವಂಥ ಅಂದರೆ 2024ರಲ್ಲಿ ನಡೆದಿರುವಂಥ SSC GDಯಲ್ಲಿ ಬಂದಿರುವಂಥ ಶಿಫ್ಟ್ 3ನೇ ಕ್ವೆಶನ್ ಪೇಪರ ರೀಸ್ನಿಂಗ್ನ ನಾವು ಸಾಲ್ವ್ನ ಮಾಡ್ತಾ ಇದ್ದೀವಿ. ಸೊ ಇದೇ ಥರ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನೀವೇನು SSGDಯಲ್ಲಿ 4ನೇ ಶಿಫ್ಟಲ್ಲಿ ನಡೆದಿರುವಂಥ ಮ್ಯಾಥಮೆಟಿಕ್ಸ್ ಮತ್ತು ರೀಸ್ನಿಂಗ್ ಕೂಡ ಕ್ಲಾಸಸ್ ಆಲ್ರೆಡಿ ನಾವು ಪೋಸ್ಟ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡ್ರಿ ಅದೇ ದಿನದ್ದು ಅಂದರೆ 7 ಮಾರ್ಚ್ 2024ರಲ್ಲಿ ನಡೆದಿರುವಂಥ ಥರ್ಡ್ ಶಿಫ್ಟ್ನ ಕ್ವಶನ್ ಪೇಪರ್ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇವತ್ತು ಆಲ್ರೆಡಿ ಮ್ಯಾಥ್ಸ್ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಈಗ ರೀಸ್ನಿಂಗ್ ಪಾರ್ಟ್ ಉಳಿದಿತ್ತು. ಆ ರೀಸ್ನಿಂಗ್ನ ಇವತ್ತಿನ ಎಷ್ಟು ಆಗ್ತಾವ ಅಷ್ಟು ಕ್ವಶನ್ಸ್ಗಳನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಎಸ್, ಮೊದಲನೇ ಪ್ರಶ್ನೆ ನೋಡ್ರಿ. ಏನು ಸರ್, ಮೊದಲ ಪದಕ್ಕೆ ಎರಡನೇ ಪದವು ಸಂಬಂಧಿಸಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸುವಂಥ ಆಯ್ಕೆಯನ್ನು ಆರಿಸಿರಿ. ಈ ಥರ ನೋಡ್ರಿ. ಇದರಲ್ಲಿ ಏನ್ರಿ, ಈ ಮೆಂಟಲ್ ಎಬಿಲಿಟಿ ಜೊತೆಗೆ ಏನಾಯ್ತಪ್ಪ ಅಂದ್ರೆ GK ಕೂಡ ನಿಮ್ಮದು GKನೂ ಬಂತು. ಅದ್ರ ಜೊತೆಗೆ ಏನಾಗುತ್ತೆ ರೀ, ಮೆಂಟಲ್ ಎಬಿಲಿಟಿಯಲ್ಲಿ ಎರಡು ಟ್ಯಾಗ್ ಮಾಡಿ ಕೊಟ್ಟಂಗಾಯ್ತು. ಹೌದಾ? ಸೊ ಲಕ್ಷ ಕೊಡ್ರಿ. ಏನು ಕೇಳೋಣ, ಒಂದಕ್ಕೆ ನೋಡ್ರಿ, ಈ ಪದಕ್ಕೂ ಮತ್ತು ಈ ಪದಕ್ಕೂ ರಿಲೇಷನ್ ಇರ್ತದೆ. ಅದೇ ಥರ ಈ ಪದಕ್ಕೂ ನೆಕ್ಸ್ಟ್ ಪದ ಯಾವುದು? ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ಮಾಸ್ಕೋ ರಷ್ಯಾಕ್ಕೆ ಏನು ರಿಲೇಷನ್ ರೀ? ನಿಮಗೆಲ್ಲ ಗೊತ್ತದ. ಮಾಸ್ಕೋದು ಮತ್ತು ರಷ್ಯಾಕ್ಕೆ ಏನು ರಿಲೇಷನ್ ಅದ ಹೇಳ್ರಿ ಸರ್? ದ್ಯಾಟ್ ಈಸ್ ಕ್ಯಾಪಿಟಲ್ ಸಿಟಿ ಆಫ್, ಏನಾಗುತ್ತೆ ರೀ, ಕ್ಯಾಪಿಟಲ್ ಸಿಟಿ ಆಫ್ ರಷ್ಯಾ. ಹೌದ್ರಿ? ಅಂದ್ರೆ ರಷ್ಯಾದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಮಾಸ್ಕೋ ಆಗುತ್ತೆ ರೀ. ಅಂದ್ರೆ ಏನು ಯೂಸ್ ಮಾಡತ್ತಾನ ಅಂದ್ರೆ ದೇಶ ಮತ್ತು ರಾಜಧಾನಿನ ಯೂಸ್ ಮಾಡತ್ತಾನ. ಹಂಗಾರ ನೋಡ್ರಿ, ಇದರಲ್ಲಿ ಏನು ಗೊತ್ತೈತೆ ನಿಮ್ಗೆ, ಕ್ಯಾಪಿಟಲ್ ಆಮೇಲೆ ಕಂಟ್ರಿ ಕ್ಯಾಪಿಟಲ್ ಕರೆನ್ಸಿಗಳು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರ್ಬೇಕ್ರಿ ಎಲ್ಲ ದೇಶಗಳದು. ಹೌದಾ? ಹಾಗಾಗಿ ಮಾಸ್ಕೋ ಅಂದರೆ ರಷ್ಯಾದ ಕ್ಯಾಪಿಟಲ್ ಸಿಟಿ. ಅಂದರೆ ಕೈರೋ ಎದ್ರದಾಗತ್ತೆ ರೀ ಸರ್? ಈಜಿಪ್ತದ ರಾಜಧಾನಿ ಕೈರೋ. ಸೊ ಆನ್ಸರ್ ಏನಾಗುತ್ತೆ ರೀ, ಈಜಿಪ್ಟ್. ಓಕೆ, ಇದನ್ನ ಈ ಥರ ನೋಡ್ರಿ ಮೆಂಟಲ್ ಎಬಿಲಿಟಿಯಲ್ಲಿ ಕ್ವಶನ್ಸ್ಗಳು ಬರ್ತಾವೆ. ಕ್ಲಿಯರಾ? ಅದೇ ಥರ ನೋಡ್ರಿ, ಇಟ್ಲಿದು ಹೇಳ್ರಿ ಸರ್ ಅಂದ್ರೆ ಇಟ್ಲಿದು ರಾಜಧಾನಿ ಏನಾಗುತ್ತಪ್ಪ? ಉಳಿದ 3 ಆಪ್ಷನ್ದು ಏನಾಗುತ್ತೆ ಅಂದರೆ ರೋಮ್ ಆಗುತ್ತೆ. ಅದೇ ಥರ ಟರ್ಕಿದು ಏನಾಗುತ್ತಪ್ಪ ಅಂದ್ರೆ ಅಂಕಾರ. ಓಕೆ, ಇದ್ರದ್ದು ಕ್ಯಾಪಿಟಲ್ ಸಿಟಿ ಅಂದ್ರೆ ರಾಜಧಾನಿ. ಅದೇ ಥರ ಗ್ರೀಸ್ದು ಏನಾಗುತ್ತೆ ಅಂದರೆ ಅಥೆನ್ಸ್. ಸರ್ ಗ್ರೀಸ್ದು ಏನಾಗುತ್ತಪ್ಪ ಅಂದ್ರೆ ಅಥೆನ್ಸ್ ಅಂತ ಆಗುತ್ತೆ. ಸೊ ಸದ್ಯಕ್ಕೆ ನಮಗೆ ಯಾರ್ದು ಕೇಳ್ಯಾರ, ಕೈರೋದು ಮುಂದೆ ಕ್ವಶನ್ ಮಾರ್ಕ್ ಅಂದರೆ ಕೈರೋ ಯಾವ ದೇಶದ ರಾಜಧಾನಿ ಅಂದ್ರೆ ಈಜಿಪ್ಟ್ ದೇಶದ ರಾಜಧಾನಿ. ವೆರಿ ಗುಡ್. ಎಸ್, ಲೆಟ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಕ್ವಶನು ಕ್ಲಿಯರಾ? ಎಸ್, ಓಕೆ ಸರ್. ನೆಕ್ಸ್ಟ್ ನೋಡ್ರಿ, ಏನು ಕೊಟ್ಟಾನ, ಈ ಕೆಳಗಿನ ನೀಡಲಾದ ಸರಣಿ ಅಂದ್ರೆ ನೋಡ್ರಿ ಅಲ್ಫಾಬೆಟಿಕ್ ಸಿರೀಸ್ ಮಿಸ್ಸಿಂಗ್ ನಂಬರ್ ಕಂಡುಹಿಡಿಯಬೇಕು. ಹೌದಾ? ಎಸ್, ಗುಡ್ ಈವ್ನಿಂಗ್ ಮಿನಾಜ್, ಗುಡ್ ಈವ್ನಿಂಗ್. ಎಸ್ ಸರ್, ಏನು ಕೊಟ್ಟಾನ ಹೇಳ್ರಿ, TY ನೆಕ್ಸ್ಟ್ ಏನದ್ರಿ ಕ್ವಶನ್ ಮಾರ್ಕ್. ಇದನ್ನೇನೋ ಕಂಡುಹಿಡಿಬೇಕು. VW ಆಮೇಲೆ WV ಅದ್ರಿ, ಆಮೇಲೆ XU ಅದ, ಆಮೇಲೆ YT ಅದ. ಎಸ್ ಹೇಳ್ರಿ, ಮಿಸ್ಸಿಂಗ್ ನಂಬರ್ ಏನಾಗುತ್ತೆ ಹೇಳಿದ್ರಲ್ಲಿ ಸರ್? ಫಸ್ಟ್ ಆಫ್ ಆಲ್ ನೋಡ್ರಿ, ಅರ್ಥ ಮಾಡ್ಕೋರಿ. ಎಸ್, ನನಗೆ ನೋಡ್ರಿ ನಂಬರ್ ಹಾಕೋರಿ ಫಸ್ಟ್. ಸರ್ T ಅಂದ್ರೆ ಎಷ್ಟನೇ ಪ್ಲೇಸ್ ರೀ? ನೋಡ್ರಿ ಪ್ಲೇಸ್ ವ್ಯಾಲ್ಯೂ ಮೋಸ್ಟ್ ಇಂಪಾರ್ಟೆಂಟ್ 20 ರೀ. Y ಅಂದ್ರೆ ಏನು ರೀ? 25. ಓಕೆ, V ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ ಸರ್? 22 ರೀ. W ಅಂದ್ರೆ ಎಷ್ಟಾಗುತ್ತೆ ರೀ? 23. W ಅಂದ್ರೆ ಮತ್ತು 23. V ಅಂದ್ರೆ ಎಷ್ಟಾಗುತ್ತೆ ರೀ ಸರ್? 22. ಹೌದಾ? ನೆಕ್ಸ್ಟ್ X ಅಂದ್ರೆ ಎಷ್ಟಾಗುತ್ತೆ ರೀ? 24. U ಅಂದ್ರೆ 21. ಸರ್ Y ಅಂದ್ರೆ 25. T ಅಂದ್ರೆ 20. ಎಸ್, ನನಗೆ ಹೇಳ್ರಿ, ಸಿಂಪಲ್ ಚೆಕ್ ಮಾಡ್ಕೊತವ್ರಿ. ನೋಡ್ರಿ, ಇದನ್ನ ಬಿಡ್ರಿ, ಈ ಕ್ವಶನ್ ಮಾರ್ಕ್ ಬಿಡ್ರಿ. ಸರ್ 22 ಇದ್ದದ್ದು ಏನಾಗ್ಯದ ಹೇಳ್ರಿ? 23 ಆಗ್ಯದ. ಆಮೇಲೆ 23 ಇದ್ದು ಏನಾಗ್ಯದ? 24 ಆಗ್ಯದ. ಸರ್ 24 ಇದ್ದಿದ್ದು ಏನಾಗ್ರಿ? 25 ಆಗ್ಯದ. ಅಂದ್ರೆ ಏನ್ರಿ, ಇನ್ಕ್ರಿಮೆಂಟ್ ಹಾಕೋತ್ ಬಂದರಿ. ಅಂದ್ರೆ 20 ಇದ್ದಿದ್ದು ನೆಕ್ಸ್ಟ್ ಏನು ಬರ್ಬೇಕು ಹೇಳ್ರಿ ಸರ್? ನನಗೇನು ಬರ್ಬೇಕು? 21 ಬರ್ಬೇಕು. ಹೌದಾ? ಅದೇ ಥರ ಇಲ್ಲಿಂದ ನೋಡ್ರಿ, 20ರಿಂದ ಈ ಕಡೆ ಇನ್ಕ್ರೀಸ್ ಆಗೋಗ್ತದೆ. 21 ಆಗ್ಯದ. 21ರಿಂದ 22. ಸರ್ 22ರಿಂದ 23 ಅಂದ್ರೆ ನೆಕ್ಸ್ಟ್ ಏನು ಬರ್ಬೇಕು ಸರ್? ಸರ್ ಇಲ್ಲಿ ಏನು ಬರಬೇಕು? 24 ಬರಬೇಕು. ನನಗೆ ಹೇಳ್ರಿ, 21 ಅಂದ್ರೆ ಏನಾಗುತ್ತೆ ಸರ್? U ಆಗುತ್ತೆ ರೀ. 24 ಅಂದ್ರೆ ಏನಾಗುತ್ತೆ ಸರ್? X ಆಗುತ್ತೆ. ಸೊ ಆನ್ಸರ್ ಏನು ಬರ್ತದೆ? UX ಈಸ್ ರೈಟ್ ಆನ್ಸರ್. ಕ್ಲಿಯರ್ ರೀ ಸರ್? ಇನ್ನೂ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಅರ್ಥ ಮಾಡ್ಕೋರಿ. ನಿಮ್ಮ ನಂಬರ್ಸ್ಗಳು ಗೊತ್ತಿಲ್ಲಪ್ಪ ಅಂದ್ರೆ, ಪ್ಲೇಸ್ ವ್ಯಾಲ್ಯೂ ಗೊತ್ತಿಲ್ಲಪ್ಪ ಅಂದ್ರೆ ನೋಡ್ರಿ, ಏನು ಮಾಡೋಣ, VWXY ಅಂದ್ರೆ ಏರಿಕೆ ಕ್ರಮದ ಬರ್ದನ್ರಿ. ನೋಡ್ರಿ T ಆಗೋಣ ಏನು ಬರ್ಬೇಕು? ನೆಕ್ಸ್ಟ್ ಯುನೇ ಬರಬೇಕು. ಅದನ್ನೇ ಬರ್ದಿನ ಅಲ್ಲಿ UVWXY ಮೊದಲನೇ ಪ್ರತಿಯೊಂದು ಪದದ ಮೊದಲೇ ಅಕ್ಷರ ತಗೋತೋಗ್ಯಾನ್ರಿ. T ಆಗೋಣನಲ್ಲಿ U ಬರಲೇಬೇಕು. ಅದು ಹೆಂಗೆ ಜಡ್ಜ್ ಮಾಡಿದ್ರೆ ನೀವು ಇಲ್ಲಿ ಮುಂದೆ ನೋಡ್ರಿ, VWXY ಬಂದದ. ಅದಕ್ಕೆ ನಾ ಇಲ್ಲಿ U ತೊಗೊಂಡೆ ಮಿಸ್ಸಿಂಗು. ಅದೇ ಥರ ಈ ಕಡೆದಿಂದ ಎಣಿಸೋದು ಬರೀ T. ಯಾಕೆ? ಒಂದು ಪದದ ಲಾಸ್ಟ್ ಪದ ಹಿಡ್ಕೊತವ್ರಿ ಸರ್. TUVW ಅಂದ್ರೆ ಇಲ್ಲಿ ಏನು ಬರ್ಬೇಕ್ರಿ ಸರ್? ಇದ್ರಾಗ X ಬರಬೇಕು. ಹಾಗಾಗಿ ಸೊ UX ಈಸ್ ರೈಟ್ ಆನ್ಸರ್.
ಕ್ಲಿಯರ್, ಡನ್. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, ನೆಕ್ಸ್ಟ್ ನೋಡ್ರಿ, ದಾಳಗಳು ಅಂತ ಬರುತ್ತೆ. ಏನು? ಡಯಾಸ್. ಸೊ ಈ ಥರ ಒಂದು ಡಯಾಸ್ ಕೊಟ್ಟಾನ್ರಿ. ಇದ್ರಾಗ ಏನು ಕೇಳತ್ತಾನ, ಎರಡು ಸಂಖ್ಯೆ ಇರುವ ಅಂದ್ರೆ ಎರಡು ಇರುವ ಮುಖದ ಇನ್ನೊಂದು ಬದಿಯಲ್ಲಿ ಏನದ ನೋಡ್ರಿ. ಕಾಮನ್ ಆಗಿ ನೋಡ್ರಿ ಏನು ಎರಡು ಪ್ರಶ್ನೆಗಳು ಬರ್ತಾವೆ. ಸೊ ನಾನು ನೋಡ್ರಿ ಇಲ್ಲೊಮ್ಮೆ ಹಾಕೋತೀನಿ, ಸರ್ ಎರಡು ದಾಳಗಳದಾವು. ಎಸ್, ಇನ್ನೊಂದು ದಾಳ ಅದ. ಓಕೆ, ಏನು ಬರ್ದನ್ರಿ ಇಲ್ಲಿ? 4 1 2 5 3 4. ಫಸ್ಟ್ ಆಫ್ ಆಲ್ ಈ ದಾಳದಲ್ಲಿ ಕಾಮನ್ ಯಾವುದದಾವ ನೋಡ್ಬೇಕು ನೋಡ್ರಿ. ಹೌದಾ? ಎಸ್. ಏನು ಸರ್? ಈ ಎರಡು ದಾಳಗಳಲ್ಲಿ ಕಾಮನ್ ಇದ್ರೆ ಮಾತ್ರ ನಿಮಗೆ ಅವರು ವಿರುದ್ಧ ಅಂದ್ರೆ ಅಪೋಸಿಟ್ ಫೇಸನ್ನು ಕಂಡುಹಿಡಿಯಕ್ಕೆ ಸಾಧ್ಯ, ಇಲ್ಲಿಕ್ಕಂದ್ರೆ ಸಾಧ್ಯ ಇರಲ್ಲ. ಹೌದಾ? ನನಗೆ ಹೇಳ್ರಿ ಸರ್, ಇದ್ರಾಗ ಕಾಮನ್ ಯಾವ್ದಪ್ಪ ಸರ್? ಇಲ್ಲೇನು ಕಾಣತ್ತೆ ನಿಮ್ಗೆ? 4 ಇಲ್ಲಿ ಕಾಮನ್ ಅದ್ರಿ, ಇದ್ರಾಗೂ ಕಾಮನ್ ಅದ. ಆ ಕಾಮನ್ ಮೊದಲು ಹುಡ್ಕೋರಿ. ನಂತರ ಏನು ಮಾಡ್ರಿ, ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಗಡಿಯಾರದ ದಿಕ್ಕಿನಲ್ಲಿ ಬರ್ಕೋರಿ. ಎಲ್ಲಿದಿಂದ ಶುರು ಮಾಡಬೇಕು ಸರ್? ಯಾವ್ದು ಕಾಮನ್ ಅಲ್ಲ ಅಲ್ಲಿದಿಂದ ಶುರು ಮಾಡ್ಬೇಕು. ನಾನು ನೋಡ್ರಿ ಹೆಂಗೆ ಬರ್ಕೋತೀನಿ, 4, ಅದ್ರ ನಂತರ ಏನು ಬರ್ತದೆ? ಗಡಿಯಾರ ದಿಕ್ಕ ಹೆಂಗೆ ತಿರುಗ್ತದೆ ರೀ? ಬಲಕ್ಕೆ ತಿರುಗ್ತದ. 4 ಆಗಣ ಏನು ಬರ್ತದೆ ಸರ್? 2 ಬಂತ್ರಿ. ಆ್ಯಡ್ ಆಗಣ ಏನು ಬರ್ತದಪ್ಪ? 1. ಇದು ಯಾವ್ದ್ರಿ? ಈ ಡಯಾಸ್ದಿಂದ ಬರ್ಕೊಂಡೆ. ನಂತರ ಈ ಡಯಾಸ್ದಿಂದ ಮತ್ತು ಇದನ್ನು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಎಲ್ಲಿದಿಂದ ಶುರು ಮಾಡಬೇಕು? ಕಾಮನ್ ಎಲ್ಲದ ಅಲ್ಲಿದಿಂದ. ಇಲ್ಲಿ ಏಟದ ಸರ್? ಕಾಮನ್ 4 ಅದ್ರಿ ಸರ. 4ರ ನಂತರ ಏನು ಬರ್ತದೆ? 3 ಬರ್ತದ್ರಿ ಸರ್. 3 ಆಗಣ ಏನು ಬರತ್ತದ? 5 ಬರ್ತದೆ. ನನಗೆ ಹೇಳ್ರಿ ಕ್ವಶನ್ ಒಳಗೆ ಏನು ಕೇಳ್ಯಾನ ಸರ್? 2ರ ಅಪೋಸಿಟ್. ನನಗೆ ಹೇಳ್ರಿ 2ರ ಅಪೋಸಿಟ್ ಏನಾಗುತ್ತೆ ಸರ್? 3 ಈಸ್ ರೈಟ್ ಆನ್ಸರ್, ಆಪ್ಷನ್ 3 ಸರ್. ಅದೇ ಥರ 1ರ ಅಪೋಸಿಟ್ ಏನ್ರಿ ಕೇಳಿದ್ದಂದ್ರೆ ಏನಾಗುತ್ತೆ? 5 ಆಗಿರ್ತದ್ರಿ. ಅರ್ಥ ಅಲ್ಲತ್ತರಿ ಸರ್? 2ರ ಅಪೋಸಿಟ್ಟು 3, 1ರ ಅಪೋಸಿಟ್ಟು ಏನಾಯ್ತು ಸರ್? 5 ಆಯಿತು ಸರ್. 4ರದ ಅಪೋಸಿಟ್ ಹೆಂಗೆ 4 ಬರೋಕ್ಕೆ ಸಾಧ್ಯದ? ನೋ, 4ರ ಅಪೋಸಿಟ್ 4 ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಡಯಾಸ್ ಅಂದ್ರೆ ಎಷ್ಟು ಮುಖ ರೀ? 6 ಮುಖ. ಅಂದ್ರೆ ಈಗ ಆಲ್ರೆಡಿ 2 1 3 5 ಯೂಸ್ ಆಗ್ಯದ. ಇನ್ನೊಂದು ಯಾವ್ದು ಉಳಿತ್ರಿ ಸರ್? ಯಾವ್ದು ಸಂಖ್ಯೆ ಉಳಿತು? ಸಪೋಸ್ ಸರ್ ಯಾವ್ದು ಉಳಿದದು ಇಷ್ಟರೊಳಗೆ ಸರ್? 6. ಡೈರೆಕ್ಟ್ 4ರ ಅಪೋಸಿಟ್ ಏನಾಗುತ್ತಾ? 6 ಆಗುತ್ತಾ? ಈ ಥರ ಏನು ಮಾಡ್ಬೇಕ್ರಿ? ಸೊ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರಾ? ಡಯಾಸ್ ಮೇಲೆ ತುಂಬ ಪ್ರಶ್ನೆಗಳು ಬರ್ತಾವೆ. ಓಕೆ, ಸೊ ಏನು ಮಾಡ್ಬೇಕಂತ ಸಿಂಪಲ್ ಸರ್, ಕಾಮನ್ ತೊಗೋರಿ. ಕಾಮನ್ನಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೋತ ಹೋಗ್ರಿ. ಸೊ 4 2 1 ಬರ್ಕೊಂಡೆ ಈ ಡಯಾಸ್ದಿಂದ ಮತ್ತು ಎಲ್ಲಿದಿಂದ ಶುರು ಅಂದ್ರೆ ಕಾಮನ್ನಿಂದ ಶುರು ಮಾಡ್ಬೇಕ್ರಿ. 4 3 5 ಬರ್ಕೊಂಡೆ. ಹಂಗಂದ್ರೆ 1ರ ಅಪೋಸಿಟ್ 5 ಆಯ್ತು ರೀ, 2ರ ಅಪೋಸಿಟ್ 3 ಆಯ್ತು. ನಿಮ್ಗೆ ಎಕ್ಸಾಮಿನೇಷನ್ದಾಗ 2 ಕೇಳಿದ್ದ, 2ರ ಅಪೋಸಿಟ್ ಯಾವ್ದಪ್ಪ ಅಂದ್ರೆ 3. ಸೊ ರೈಟ್ ಆನ್ಸರ್ ಏನಾಗುತ್ತೆ ರೀ? 3. ಎಸ್. ಅದೇ ಥರ 4ರದ ಅಪೋಸಿಟ್ ಬೇಕಂದ್ರೆ 4ರ ನಂತರ 4 ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಇದರಲ್ಲಿ ಉಳಿದಿರುವಂಥ ಒಂದು ಸಂಖ್ಯೆ ಏನಿರ್ತದ ಅದು ಏನಾಗಿರ್ತದ? ಅಪೋಸಿಟ್ ಆಗಿರ್ತದ, 6. ಎಸ್. ಎಸ್, ಹಾಯ್ ಪರ್ಸು. ಓಕೆ, ಡನ್. ಕ್ಲಿಯರ್ ರೀ? ಡನ್. ಎಸ್ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಏನಾದ್ರಿ ಇದು ಕೂಡ ಅಲ್ಫಾಬೆಟಿಕ್ ಸಿರೀಸ್ ಅದ. ಬೇಗ ಆನ್ಸರ್ ಮಾಡ್ರಿ ಇದ್ರದ್ದು. ಸರ್ ಏನು ಕೊಟ್ಟಾನ್ರಿ? A M G X J D. ಓಕೆ, ಅದೇ ಥರ NZTಗೆ ನೆಕ್ಸ್ಟು ಕ್ವಶನ್ ಮಾರ್ಕ್. ನಾ ಹೇಳತ್ನಲ್ರಿ, ಫಸ್ಟಿಗೆ ಏನು ಮಾಡಿಬಿಡ್ರಿ, ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಹಾಕಿಬಿಡ್ರಿ. ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ. ಹೆಂಗೆ ಸರ? ಎ ಅಂದರೆ ಎಷ್ಟನೇ ನಂಬರ್ ಅದಪ್ಪ? 1ನೇದು ಸರ್. ಎಮ್ ಅಂದರೆ ಎಷ್ಟು ರೀ? 13 ಸರ್. ಜಿ ಅಂದರೆ ಏನ್ರಿ? 7. ನಾ ಯಾಕೆ ಇವೆಲ್ಲ ಡೈರೆಕ್ಟಾಗಿ ಬರೆಯತ್ತೀನಿ ಅಂದ್ರೆ ನನಗೆ ಗೊತ್ತದ. ಹಾಗಾಗಿ ನೀವು ಕೂಡ ಇವ್ರ ಪ್ಲೇಸ್ ವ್ಯಾಲ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಬಾಯಿಟ್ಟಿರ್ಬೇಕು. ಅದೇ ಥರ ಸರ್ ಎಕ್ಸ್ ಅಂದರೆ ಎಷ್ಟಾಗುತ್ತೆ ರೀ ಸರ್? 24 ಆಗುತ್ತೆ ರೀ. ಜೆ ಅಂದರೆ ಎಷ್ಟಾಗುತ್ತಪ್ಪ? 10 ಆಗುತ್ತೆ ರೀ. ಡಿ ಅಂದರೆ ಎಷ್ಟಾಗುತ್ತೆ ರೀ? 4 ಆಗುತ್ತೆ. ಅದೇ ಥರ ಎನ್ ಅಂದ್ರೆ 14, ಜೆಡ್ ಅಂದ್ರೆ 26 ರೀ, ಟಿ ಅಂದರೆ 20. ಕ್ಲಿಯರ್? ಎಸ್. ಈಗ ನೋಡ್ರಿ ಜಜ್ಮೆಂಟ್ ತೊಗೋಬೇಕು. ಹೆಂಗೆ ಸರ್? ಒಂದಿದ್ದು 24 ಆಗಿದೆ ಅಂದ್ರೆ ಏನು ಮೈನಸ್ ಮಾಡಿರ್ಬೇಕು ರೀ? ನೋಡ್ರಿ, ಯಾವಾಗಲೂ ಅಕ್ಷರಗಳಲ್ಲಿ ಎಷ್ಟು ರೀ? ಹೌದಾ ಸರ್? ಅಕ್ಷರಲ್ಲಿ ಎಷ್ಟಪ್ಪ ನಿಮ್ಗೆ ಹೇಳ್ರಿ? ಟೋಟಲ್ ಇಂಗ್ಲೀಷ್ ಅಕ್ಷರಗಳ ವರ್ಗಮೂಲಗಳು ಎಷ್ಟು? 26 ಸರ್. ನನಗೆ ಹೇಳ್ರಿ, ಒಂದ್ರ ಹಿಂದೆ ಹೋಗ್ಬೇಕು ಅಂದ್ರೆ ಎ ಇದ್ದಿದ್ದು ಎಕ್ಸ್ ಬಂದಂದ್ರೆ ಏನು ರೀ? ಎ ಬಿಟ್ಟಾನ, ಅದ್ರ ಹಿಂದೆ ಯಾವ್ದು ಬರ್ತದೆ? ಜಡ್ ಬಿಟ್ಟಾನ, ಅದ್ರ ಹಿಂದೆ ಯಾವ್ದು ಬಿಟ್ಟಾನ? ವಾಯ್ ಬಿಟ್ಟಾನ. ವಾಯ್ ಬಿಡೋಣ ಏನು ಬರ್ತದೆ? ಎಕ್ಸ್ ಬರ್ತದೆ. ಅಂದ್ರೆ ಏನು ಮಾಡ್ಯಾನ ಸರ್? -3 ಮಾಡ್ಯಾನ. ಒಂದಿದ್ದು ನಾನು ನೋಡ್ರಿ 26 ಒಳಗೆ. ಕ್ಲಿಯರಾ? ಎಸ್. ಅದೇ ಥರ ನನಗೆ ಹೇಳ್ರಿ, 13 ಇದ್ದಿದ್ದು 10 ಆಗ್ಯದ. ಇಲ್ಲಿ ಏನು ಮಾಡ್ಯಾನ ರೀ? -3 ಮಾಡ್ಯಾನ. ಸರ್ 7 ಇದ್ದಿದ್ದು 4 ಆಗಿದ್ರೆ ಇಲ್ಲಿ ಏನು ಮಾಡ್ಯಾನ? -3 ಮಾಡ್ಯಾನ. ಇದರಿಂದ ನಿಮಗೇನು ಗೊತ್ತಾಯ್ತು ರೀ? ಎಲ್ಲದಕ್ಕೂ ಪ್ರತಿಯೊಂದಕ್ಕೂ -3 ಮಾಡ್ಕೊತೋಗ್ಯಾನ. ಹಂಗಂದ್ರೆ ಎನ್ನದು ನೆಕ್ಸ್ಟ್ ರೀ. ನನಗೆ ಹೇಳ್ರಿ, ಎನ್ನದ್ರೊಳಗೆ ಎನ್ ಅಂದ್ರೆ ಏನದು? ಪ್ಲೇಸ್ ವ್ಯಾಲ್ಯೂ. 14 -3 ಮಾಡಿದ್ರೆ ಏನು ಬರ್ತಾರೆ ರೀ ಸರ್? 11 ಬರ್ತಾರೆ ರೀ. 26 -3 ಮಾಡಿದ್ರೆ ಏನು ಬರ್ತಾರೆ ರೀ? 23 ಬರ್ತದೆ. 20 -3 ಮಾಡಿದ್ರೆ 17. 11 ಅಂದ್ರೆ ಏನಾಗುತ್ತೆ ಹೇಳ್ರಿ ನನಗೆ ಸರ್? 11 ಅಂದ್ರೆ ಕೆ ಆಗುತ್ತೆ ರೀ. 23 ಅಂದ್ರೆ ಏನು ರೀ? ಡಬ್ಲ್ಯೂ ಆಗುತ್ತಾ. 17 ಅಂದ್ರೆ ಕ್ಯೂ. ನೋಡ್ರಿ, ಯಾರಿಗೆ ಗೊತ್ತಿಲ್ಲ, A B C D E F G ಇವ್ರ ಪ್ಲೇಸ್ ವ್ಯಾಲ್ಯೂ ರೀ ನಾ ಹೇಳತ್ತಿದ್ದು.
ಇದನ್ನು ಬರ್ಕೊಂಡು ಇದನ್ನ ಬಾಯಟ್ ಯಾರಿಗೆ ಇರ್ತದೆ ಅವ್ರಿಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಎಚ್ ಆ ಹಿಂಗೆ ಕಂಟಿನ್ಯೂ ಎಕ್ಸ್ ವೈ ಜಡ್. ಎಕ್ಸ್ ಅಂದ್ರೆ ನೋಡ್ರಿ 24, ವೈ ಅಂದ್ರೆ 25, ಜಡ್ ಅಂದ್ರೆ 26. ನಾ ಏನು ಮ್ಯಾಲೆ ಬರೆಯತ್ತಿಲ್ಲ, ಇವ್ಕರು ಯೂಸ್ ಮಾಡ್ಕೊಂಡು ಬರೆಯತ್ತೀನಿ. ಇದರಿಂದ ನಿಮಗೆ ಭಾಳ ಈಸಿಯಾಗಿ ಗೊತ್ತಾಗುತ್ತೆ ಲೆಕ್ಕ. ಹಾಗಾಗಿ ಆನ್ಸರ್ ಏನು ಮತ್ತೆ ಹೇಳ್ರಿ ಸರ್, KWQ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕ್ಲಿಯರಾ? ಹೆಂಗೆ ಅರ್ಥ ಆಗ್ತು ರೀ ಸರ್? ಏನು ಮಾಡೋಣ, ಹಿಂದೆ -3 ಮಾಡ್ಕೊತೋಗ್ಯಾನ, ಪ್ರತಿಯೊಂದಕ್ಕೂ -3. ಅದೇ ಥರ 14 -3 ಅಂದ್ರೆ 11 ಬರ್ಕೊಂಡೆ 26 ಅಂದ್ರೆ ಎನ್ನದು ಹಿಂದೆ 3 ಸ್ಥಾನ ಹೋಗ್ಬೇಕು. ಕ್ಲಿಯರ್? ಡನ್. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ವೆರಿ ಗುಡ್. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಓಕೆ ನೋಡ್ರಿ, ಈ ಪ್ರಶ್ನೆ ನೋಡಕ್ಕೆ ಭಾಳ ದೊಡ್ಡದು ಅನಿಸುತ್ತೆ, ಹೌದಾ? ನೋಡ್ರಿ ಅರ್ಥ ಮಾಡ್ಕೋರಿ, ಪ್ರಶ್ನೆ ನೋಡಕ್ಕೆ ಭಾಳ ದೊಡ್ಡದು ಅನಿಸುತ್ತೆ, ಮಾಡಿದ್ರೆ ಭಾಳ ಈಸಿ ಆಯ್ತು. ನಾ ಹೆಂಗೆ ಮಾಡ್ತೀನಿ ನೋಡ್ರಿ. ಏನದು ಫಸ್ಟ್ ಆಫ್ ಆಲ್ ಈ ಕ್ವಶನ್ ಅದ್ರ ಮೇಲೆ ಸರ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದರೆ ಆಸನ ವ್ಯವಸ್ಥೆ. ಆಸನ ವ್ಯವಸ್ಥೆ ಹೆಂಗೆ ಸರ್ ಇದ್ರದ್ದು? ಏನು ಸರ್, 8 ಜನ 5 ಜನ 6 ಜನ ಕೊಟ್ಟಿರ್ತಾನೆ, ಅದನ್ನೇನು ಮಾಡಬೇಕು, ದುಂಡು ಮೇಜಿನ ಸುತ್ತ ಕೂತಿರ್ತಾರೆ, ಅದು ಕೊಟ್ಟಿರ್ತಾನೆ, ಅದನ್ನು ಅರೇಂಜ್ ಮಾಡ್ಬೇಕು, ಹೌದಾ? ಎಸ್ ಸರ್. ಹೆಂಗೆ ಮಾಡೋದ್ರಿ? ನಾನು ನೋಡ್ರಿ ಹೆಂಗೆ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನೋಡ್ರಿ, MNOPQRST ಮತ್ತು U ಅಂದ್ರೆ ಎಷ್ಟು ಜನ ಅದಾರಿ? 8 ಜನ ಸದಸ್ಯರು. ಟೋಟಲ್ 8 ಜನ ಅದಾರ? 8 ಜನ ಅದಾರ. ಒಂದು ಮದುವೆಯ ಔತಣಕೂಟಕ್ಕೆ ಹೋಗುತ್ತಿದ್ದಾರೆ. ಅವರೆಲ್ಲರೂ ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ ಮೇಜಿನ ಮಧ್ಯಕ್ಕೆ ಮುಖ ಮಾಡಿ ಕೂತಾರ್ರಿ. ಫಸ್ಟ್ ಏನು ಮಾಡ್ರಿ, ಸೊ ಫಸ್ಟ್ ಒಂದು ರೌಂಡ್ ಸರ್ಕಲ್ ಹಾಕೋರಿ, ಹೌದಾ? ಎಷ್ಟು ಜನ ಅದಾರ? 8 ಜನ ಅದಾರಲ್ರಿ. ನಾನು ನೋಡ್ರಿ ಹೆಂಗೆ ಮಾರ್ಕ್ ಮಾಡ್ಕೋತೀನಿ. ಎಸ್, ಇದು ರೀ, ಇದು ಓಕೆ, ಈ ಥರ. ಯಾಕ್ರಿ ನಾ ಎರೋ ಮಾರ್ಕ್ ಯಾಕೆ ಈ ಸೈಡ್ ಹಾಕತ್ತೀನಿ? ಕಾರಣ ಏನು ಸರ್, ನೇರವಾಗಿ ಯಾಕಡೆ ಸೆಂಟ್ರಕ್ಕೆ ಮುಖ ಮಾಡಿ ಕೂತಾರೆ ಟೇಬಲ್ಗೆ. ಕ್ಲಿಯರಾ? ಇದರಲ್ಲಿ 2 ಟೈಪ್ ಕ್ವಶನ್ ಬರ್ತಾವೆ. ಸೆಂಟ್ರಕ್ಕೆ ಕೇಂದ್ರವಾಗಿ ಮುಖ ಮಾಡಿ ಕೂತಿದ್ದು, ಅಥವಾ ಕೇಂದ್ರ ಅಭಿಮುಖವಾಗಿ ಅಂದ್ರೆ ಹೊರಗಡೆ ಮುಖ ಮಾಡಿ ಕೂತಿರ್ತಾರೆ. ಈಗ ಸದ್ಯಕ್ಕೆ ಏನದವ ಏನು ಹೇಳತ್ತಾನ, ವೃತ್ತಾಕಾರದ ಮೇಲೆ ಸುತ್ತಲೂ ಮಧ್ಯಕ್ಕೆ ಮುಖ ಮಾಡಿ ಊಟಕ್ಕೆ ಕೂತಿದ್ದಾರೆ. ಕ್ಲಿಯರಾ? ಎಸ್. ನಂತರ ಹೇಳ್ರಿ, ಇದರ ಕ್ವಶನ್ ಒಳಗೆ ಏನದನ, ಓಕೆ ಅದನ್ನ ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಟೋಟಲ್ ಎಟ್ ಅದ ರೀ? MNOPQRSTU ಸೀರಿಯಲ್, M to U ತನ ಸೀರಿಯಲ್ ಅದ. ಓ ಅವರು ಮೊದಲು ಅದಕ್ಕಿಂತ ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ಇದ್ರಾಗ ಎಡ ಯಾವ್ದಾಗುತ್ತಾ ಬಲ ಯಾವ್ದಾಗುತ್ತಾ? ಫಸ್ಟ್ ಆಫ್ ಆಲ್ ನೋಡ್ರಿ ಸರ್, ಈ ಸೈಡು ಏನಾಗುತ್ತಿದು ಎಡ ಆಗುತ್ತಾ, ಅರ್ಥ ಮಾಡ್ಕೋರಿ. ಯಾಕೆ ಸೆಂಟ್ರಿಗೆ ಮುಖ ಮಾಡ್ಯಾನ ಸರ್, ಈ ಸೈಡ್ ಏನಾಗುತ್ತಾ ಬಲ ಆಗುತ್ತಾ? ನೀವು ಏನು ಪೇಜ್ನ ಬರೀತಿರಲ್ರಿ, ಈ ಕಡೆ ಎಡ ಈ ಕಡೆ ಬಲ ಇರ್ತದ. ಕ್ಲಿಯರಾ? ಅದೇ ಥರ ನೀವು ಜಡ್ಜ್ ಮಾಡಿ ತೊಗೋಬೇಕು. ಅಂದರೆ ಈಗ ಯಾಕೆ ಸೆಂಟ್ರ್ ಮುಖ ಮಾಡಿ ಕೂತಾರ, ಇನ್ ಕೇಸ್ ಏನರೇ ಮೇಜಿನ ಅಪೋಸಿಟ್ ಕೂತಿದ್ರೆ ಏನಾಗತ್ತೆ ರೀ, ಎಡ ಬಲ ಉಲ್ಟಾ ಹಾಕಿತ್ತು. ಕ್ಲಿಯರ್? ಡನ್. ಎಸ್. ಈಗ ನನಗೆ ಹೇಳ್ರಿ, ಒಂದೇದು ಏನದ ಆಪ್ಷನ್, ಒಂದೇ ಕ್ವಶನ್ ಒಳಗೆ ಏನು ಕೊಟ್ಟನವ, ಓ ಅವರು ಎಂ ಅವರ ಬಲ ಭಾಗಕ್ಕೆ 3ನೇ ಸ್ಥಾನ. ನೋಡ್ರಿ ಲಕ್ಷ ಕೊಟ್ರಿ, 3ನೇ ಸ್ಥಾನ ಯಾರ್ರೀ? ಓ ಅವರು ಎಂ ಅವರ ಬಲಭಾಗ. ಯಾರ ಬಲಭಾಗ ರೀ? ಎಂ. ಫಸ್ಟಿಗೆ ಎಂ ಜಾಗ ಫಿಕ್ಸ್ ಮಾಡ್ಕೋರಿ. ನಾ ಎಂ ಇಲ್ಲ ತೋತೀನಿ. ಇವನು ಬಲಕ್ಕೆ ರೀ 3ನೇದವ ಯಾರು? ಓ ಅದಾನ. ಅಂದ್ರೆ ಬಲ ಅಂದ್ರೆ ಈ ಕಡೆ ಹೋಗ್ಬೇಕ್ರಿ ಸರ್, ಮೊದಲೇ ಬಲ, ಎರಡನೇ ಬಲ, 3ನೇ ಬಲ. ಯಾರು ಬಂದ್ರಿ ಇಲ್ಲಿ? ಓ ಬಂದರು. ಫಿಕ್ಸ್ ಆಯ್ತಾ ಇವ್ರ ಪ್ಲೇಸು? ಸರ್ ಎಮ್ನ 3ನೇ ಬಲಕ್ಕೆ ಓ ಕೂತಾನ. ಈ ಬಲ ಅಂದ್ರೆ ಈ ಸೈಡ್ ಹತ್ತು ಮಾರ್ಕ್ ಮಾಡಿನ ಆಲ್ರೆಡಿ. ಎಸ್. ನೆಕ್ಸ್ಟ್ ನೋಡ್ರಿ, ಯು ಅವರು ಟಿ ಅವರ ಎದುರು ಕೂತಿದ್ದಾರೆ. ನೋಡ್ರಿ ಯು ಅನ್ನೋರು ನೋಡ್ರಿ ಸೈಡಿಗೆ ನಾ ಬರ್ಕೊಂಡೆ. ಯು ಅನ್ನೋವ ಟೀದ ಅಪೋಸಿಟ್ ಕೂತಾನ. ಎಲ್ಲತ್ ನಮಗೆ ಜಜ್ಮೆಂಟ್ ಸಿಗಲ್ಲ, ಸೈಡಿಗೆ ಬರ್ಕೊಂಡಿಟ್ಟುವರೆ ಆಮೇಲೆ ಮಾಡೋಣ ಅದನ್ನು, ಹೌದಾ? ಯು ಏನು ಟೀದ ಅಪೋಸಿಟ್ ಅದ, ಆಮೇಲೆ ಬರ್ಕೊಳ್ಳಿ. ಯಾಕೆ ನಮ್ಗೆ ಇಲ್ಲಿ ಏನು ಜಜ್ಮೆಂಟ್ ಸಿಗಲ್ತು, ಎಲ್ಲಿ ಏನು ಕೂತಾನ ಇಟ್ಟು ಜಾಗದವ ಎಲ್ಲೆತ್ತು ಜಡ್ಜ್ ಮಾಡ್ತೀರಿ. ಸದ್ಯಕ್ಕನ್ನು ಸೈಡಿಗೆ ಬರ್ಕೋರಿ. ಓಕೆ ಸರ್. ನಂತರ ಎನ್ ಅವರು ಕ್ಯೂ ಅವರ ಎಡಕ್ಕೆ, ಎನ್ ಅವರು ಕ್ಯೂ ಅವರ ಎಡಕ್ಕೆ ಎಷ್ಟನೇ ಸ್ಥಾನ ರೀ? 3ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಹೌದ್ರಿ? ಹೆಂಗೆ ಮಾಡ್ತೀರಿ ಇದು ಸರ್? ಎನ್ ಅವರು ಕ್ಯೂ ಅವರ ಎಡಕ್ಕೆ 3ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಓಕೆ, ಇದ್ರದ್ದು ಕೂಡ ನಮ್ಮ ಜಜ್ಮೆಂಟ್ ಗೊತ್ತಿಲ್ಲ, ಆಮೇಲೆ ಮಾಡೋಣ್ರಿ. ನೆಕ್ಸ್ಟ್ ಪಿ ಅವರು ಎಂ ಅವರ ಎಡಕ್ಕೆ. ನೋಡ್ರಿ ಇಲ್ಲಿ ಸಿಕ್ತು ನೋಡ್ರಿ ನಿಮ್ಗೆ. ಯಾಕೆ ಇಲ್ಲಿ ಎಂ ಜಾಗ ನಾವು ಫಿಕ್ಸ್ ಮಾಡ್ಕೊಂಡೇವಿ. ಓಕೆ, ಪಿ ಅವರು ಯಾರಿ? ಎಂ ಅವರ ಎಡಕ್ಕೆ 2ನೇ ಸ್ಥಾನ. ಎಂ ಅವರ ಎಡ ಅಂದ್ರೆ ಕಡೆ ಈ ಕಡೆ ಸರ್, ಇದು ಮೊದಲನೇ ಸ್ಥಾನ ರೀ, ಇದು 2ನೇ ಸ್ಥಾನ. ಅಂದ್ರೆ ಏನಾತ್ರಿ ಇಲ್ಲಿ ಸರ್, ಪಿ ಪ್ಲೇಸ್ ಸಿಕ್ತು ನಿಮ್ಗೆ. ಪಿ ಅವರು ಎಂ ಅವರ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಹೌದಾ? ಮತ್ತೇನತ್ತಾನ್ರಿ, ಆರ್ ಅವರು ಟಿ ಅವರ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾರೆ. ಎಸ್. ನನಗೆ ಹೇಳ್ರಿ, ವಾಪಸ್ ಬರ್ರಿ ಈಗ ಇದಕ್ಕೆ. ಪಿ ಅವರು ಎಂ ಅವರ ಎಲ್ಲದ್ರಿ ಇದು, ಎನ್ ಅವರು ಕ್ಯೂ ಅವರ ಎಡಕ್ಕೆ. ಎಲ್ಲಿ ಮಿಸ್ಸಿಂಗ್ ಅದನ್ರಿ? ಕ್ಯೂ ಎಲ್ಲಿ ಮಿಸ್ ಮಾಡಿನ? ಕ್ಯೂ ಅವರು, ಓ ಇಲ್ಲೊಂದು ಮಿಸ್ ಮಾಡಿ ನೋಡ್ರಿ ನಾ. ಎಸ್.
ಕ್ಯೂ ಅವರು ಓ ಅವರ ಎದುರಾಳಿ ಕೂತಾರ ನೋಡ್ರಿ. ಇದೊಂದು ಮಿಸ್ ಆಗಿದ್ದು ಮಾಡಿ ನೋಡ್ರಿ. ಓ ಅವರ ಎದುರಾಳಿ ಯಾರದಾರ ಸರ್ ಕ್ಯೂ ಅವರು ನೋಡ್ರಿ. ಇದು ಅಪೋಸಿಟ್, ಓದ್ ಅಪೋಸಿಟ್ ಯಾರು ಕ್ಯೂ ಅದಾನ. ಓಕೆ, ನಾ ಅದಕ್ಕೆ ಹಿಂಗೆ ಬರ್ಕೊಂಡೆ ಈ ದಿಕ್ಕು ನೋಡ್ರಿ. ಓದ್ ಅಪೋಸಿಟ್ ಇಲ್ಲಿ ಹೇಳ್ಯಾನ ನೋಡ್ರಿ. ಕ್ಯೂ ಅವರು ಓ ಅವರ ಎದುರಾಳಿ ಕೂತಿದ್ದಾರೆ ಅಂದ್ರೆ ಅಪೋಸಿಟ್ ಕೂತಾರ. ಈಗ ನೆಕ್ಸ್ಟ್ ಹೇಳ್ರಿ ಸರ್ ನಂತರ ನೋಡ್ರಿ ಎನ್ ಅವರು ಕ್ಯೂ ಅವರ ಎಡಕ್ಕೆ 3ನೇ ಸ್ಥಾನ. ಎನ್ ಅವರು ಕ್ಯೂ ಅವರ ಎಡಕ್ಕೆ ಅಂದ್ರಿ ಸರ್ ಈ ಸೈಡ 1 ರೀ 2 3 ಅಂದ್ರೆ ಎನ್ ಯಾರು ಇಲ್ಲಿ ಬಂದ. ಕ್ಲಿಯರಾ? ಎಸ್ ಸರ್. ನಂತರ ಹೇಳ್ರಿ ಈಗ ಬರ್ರಿ ಯು ಟಿ ಅಪೋಸಿಟ್ ಅದಾನ ಅಂತ ಹೇಳ್ಯಾರ. ಹೌದಾ? ಎಸ್. ಆಮೇಲೆ ನೆಕ್ಸ್ಟ್ ಆರ್ ಅವರು ಟಿ ಅವರ ತಕ್ಷಣ ಬಲಭಾಗದಲ್ಲಿ ಕೂತಾರ. ಓಕೆ, ಯು ಅವರು ಟಿ ಅವರ ಎದುರಾಳಿ ಕೂತಿದ್ದಾರೆ. ಎನ್ ಅವರು ಕ್ಯೂ ಅವರ ಎಡಕ್ಕೆ 3ನೇ ಸ್ಥಾನ ಕೂತಿದ್ದಾರೆ. ಪಿ ಅವರು ಎಂ ಅವರ ಎಡಕ್ಕೆ 2ನೇ ಸ್ಥಾನದಲ್ಲಿ ಕೂತಾರ. ಆಮೇಲೆ ಆರ್ ಮತ್ತು ಆರ್ ಅವರು ಟಿ ಅವರ ತಕ್ಷಣ ಬಲಭಾಗದಲ್ಲಿ ಕೂತಾರೆ. ಓಕೆ, ಎಸ್. ನನಗೆ ಹೇಳ್ರಿ ಎನ್ ಅವರ ತಕ್ಷಣ ಬಲಭಾಗದಲ್ಲಿ ಯಾರು ಕೂತಾರ? ಆರ್ ಅವರು ಟಿ ಅವರ ತಕ್ಷಣ ಬಲಭಾಗಕ್ಕೆ ಕೂತಾರೆ. ಎಸ್. ಯು ಅಪೋಸಿಟ್ ಟಿಗೆ ಅದಾರ ಅಂದ್ರೆ ಎಲ್ಲಿ ತೋತ್ರಿ ಹೇಳ್ರಿ ನನಗೆ? ನನಗೆ ಹೇಳ್ರಿ ಆರ್ ಅವರು ಟಿ ಅವರ ತಕ್ಷಣ ಬಲಭಾಗಕ್ಕೆ ಅದಾರ. ಆರ್ ಅವರು ಟಿ ಅವರ ಬಲಕ್ಕಿರ್ಬೇಕ್ರಿ. ಯಾರು? ಆರ್. ಅಂದ್ರೆ ನಾ ಅಲ್ಲಿ ಟಿ ಇಲ್ಲಿ ತೊಗೊಂಡೆ ಅಂದ್ರೆ ಆರ್ ಬಲಕ್ಕೆ ಬರ್ತಾನ್ರಿ. ನೋಡ್ರಿ ಇಲ್ಲಿ ಏನದ ಆರ್ ಅವರ್ ಎಲ್ರಿ ಟಿ ಅವರ ತಕ್ಷಣ ಬಲ. ಇಲ್ಲಿ ಏನು ಟಿ ತೊಗೊಂಡೆ ಅಂದ್ರೆ ಆರ್ ಇಲ್ಲಿ ಬರ್ಲಾಕ ಬರ್ತದ್ರಿ ನಮ್ಗೆ. ಹೌದಾ? ಈ ಲೈನ್ ನೋಡ್ರಿ. ಆರ್ ಅವರು ಟಿ ಅವರ ತಕ್ಷಣ ಬಲಭಾಗ ಕುಳಿತಿದ್ದಾರೆ ಅಂದ್ರೆ ನಾ ಇಲ್ಲಿ ಟಿ ಹಾಕೊಂಡೆ ಅಂದ್ರೆ ಅವ್ನು ಬಲಕ್ಕೆ ಯಾರು ಸಿಗ್ತಾನೆ? ಆರು. ಈಗ ನೋಡ್ರಿ ಟಿದ ಅಪೋಸಿಟ್ ಯಾರದ? ಯುವ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ನಿಮ್ದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕಂಪ್ಲೀಟ್ ಆಯಿತು. ಕ್ಲಿಯರಾ? ಎಸ್. ಸೊ ನೆಕ್ಸ್ಟ್ ಏನು ಕೇಳತ್ತಾನ? ಈಗ ಸದ್ಯಕ್ಕೆ ಆಲ್ಮೋಸ್ಟ್ 8 ಜನ ಕೂತ್ರಿ. ಈಗ ಏನು ಹೇಳತ್ತಾನ? ಹಾಗಾದರೆ ಎನ್ ಅವರ ತಕ್ಷಣ ಬಲಭಾಗ ನೋಡ್ರಿ. ಎನ್ ಇಲ್ಲಿ ಕೂತಾನ. ಎಸ್. ಎನ್ ಈ ಕಡೆ ಮುಖ ಮಾಡಿ ಕೂತಾನಂದ್ರೆ ಇವಂದು ಏನಾಗತ್ತೆ ರೀ? ಬಲ ಈ ಕಡೆ ಆಗುತ್ತಾ? ಓಕೆ, ಎಸ್. ಬಲ ಈ ಕಡೆ ಆಗುತ್ತಾ, ಈ ಕಡೆ ಏನಾಗತ್ತೆ ರೀ? ಎಡ ಆಗುತ್ತಾ? ಅವ ಏನು ಕೇಳತ್ತಾನ ಕ್ವಶನ್? ಎನ್ ಅವರ ತಕ್ಷಣ ಬಲಭಾಗ ಯಾರದಾರ ಅಂದ್ರೆ ಸರ್ ಯು ಅದಾನ. ಯಾಕೆ ಬೇಕಾದ್ರೆ ಚೆಕ್ ಮಾಡ್ರಿ ಸರ್. ರೈಟ್ ಆನ್ಸರ್ ಏನಾಗುತ್ತಾ? ಯು ಈಸ್ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್. ಮತ್ತೆ ಏನ್ರಿ? ಕೊಟ್ಟಿರುವ ಸರಣಿಯನ್ನು ಬಿಟ್ಟು ಹೋದ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂದ್ರೆ ನಂಬರ್ ಸಿರೀಸ್ ಕೊಟ್ಟಾನ. ಏನು ಮಾಡ್ಬೇಕು ಸರ್ ಇದಕ್ಕೆ? ಸರ್ 50 ಕೊಟ್ಟಾನ್ರಿ. ಆಮೇಲೆ 49 ಅದ, 53 ಅದ, ಆಮೇಲೆ 26 ಅದ, 42 ಅದ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅದ. ಎಸ್. ಹಾಯ್ ಜಯಂತ್. ಎಸ್. ಫಸ್ಟ್ ಆಫ್ ಆಲ್ ನೋಡ್ರಿ ಇದ್ರ ಮಧ್ಯೆ ಇರುವಂಥ ಡಿಫ್ರೆನ್ಸ್ನ ಚೆಕ್ ಮಾಡ್ಕೊತ ಹೋಗ್ರಿ. ಹೌದಾ? ಎಸ್. 50ರಾಗ 49 ಎಷ್ಟು ಕಡಿಮೆ ಅದ್ರಿ ಸರ್? -1 ಅದ. ನಂತರ 49 ಇದ್ದಿದ್ದು 53 ಆಗ್ಯದ. ಏನಾಗ್ಯದ ಸರ್ ಇಲ್ಲಿ? ಏನು ಮಾಡೋಣ? ಹೆಚ್ಚಿಗೆ ಮಾಡೋಣ ಸರ್. ಏನಾಯ್ತು ಸರ್? +4 ಆಯಿತು. ಓಕೆ. ನಂತರ 53 ಇದ್ದಿದ್ದು 26 ಆಗ್ಯದ್ರಿ. ಮೈನಸ್ ಮಾಡಿ ನೋಡ್ರಿ. 53 ಇದ್ದು 26 ಅಂದ್ರೆ ಸರ್ 13ರಾಗ 6 ಹೋದ್ರೆ 7 ರೀ. 5ರಾಗ 3 ಹೋದ್ರೆ 27 ಅಂದ್ರೆ ಏನು ರೀ ಸರ್? 27 ಏನಾಯ್ತು? ಮೈನಸ್ ಆಯ್ತು ರೀ. ಹೌದಾ? ಎಸ್ ಸರ್. ನಂತರ ಮತ್ತೆ ನೋಡ್ರಿ ಅಗೇನ್ 26 ಇದ್ದು 42 ಆಗ್ಯದ ಅಂದ್ರೆ ಏನು ರೀ ಸರ್? 26 42ರಾಗ 26 ಕಳೀರಿ ಸರ್ 16 ಬಂತು. ಏನಾಗಿದೆ ಇದು? ಪ್ಲಸ್ ಆಗ್ಯದ. ಎಸ್. ಇದರಿಂದ ನೋಡ್ರಿ ಪ್ಯಾಟರ್ನ್ ಸಿಕ್ತು ನಿಮ್ಗೆ. -1 +4 -27 +16. ಆಮೇಲೆ ಹೆಂಗೆ ಸರ? ನನಗೆ ಹೇಳ್ರಿ 1 4 ನೋಡಿದ ತಕ್ಷಣ ಗೊತ್ತಾಗಬೇಕು ಏನ್ರಿ? ಮೊದಲ ಘನ ವರ್ಗ ಮಾಡ್ಕೊತೇವೆ. ಹೆಂಗೆ ಸರ? 1ರದ್ದು ವರ್ಗ ನಂತರ ಇದ್ರದ್ದು ಏನಾಗ್ಯಾರಿ? -1ರದ್ದು ಘನ, ಇದು 2ರದ್ದು ವರ್ಗ ಮಾಡ್ಯಾನ. ಮತ್ತು -3ರದ್ದು ಘನ ಮತ್ತೇನು ಮಾಡ್ಯಾನ? 4ರ ವರ್ಗ ಮಾಡ್ಯಾನ. ಅಂದ್ರೆ ನೆಕ್ಸ್ಟ್ ಏನು ಬರ್ಬೇಕ್ರಿ ಸರ್? -5ರ ಏನಾಗಬೇಕು ಸರ್? ಘನ ಆಗ್ಬೇಕ್ರಿ. ಕ್ಲಿಯರಾ? ಹಂಗಾರ ನನಗೆ ಹೇಳ್ರಿ 5ರದ್ದು ಘನ ಏನಾಗುತ್ತೆ ಸರ್? 125. ಅಂದ್ರೆ ನೆಕ್ಸ್ಟ್ ಏನ್ರಿ? ಹೌದಾ? ವೆರಿ ಗುಡ್ ಸರ್. 125. ನನಗೆ ಹೇಳ್ರಿ -125. ಹೌದಾ? 42 125ರಾಗ 42 ಕಳೀರಿ. ಹೌದಾ? ಆ್ಯಕ್ಚುಲಿ ಏನು ಬರಬೇಕು? ನಮಗೇನು ಮಾಡ್ಬೇಕು ಇಲ್ಲಿ ಅರ್ಥ ಮಾಡ್ಕೋರಿ. ನೆಕ್ಸ್ಟ್ ಏನು ಮಾಡಬೇಕು? -125 ಮಾಡ್ಬೇಕ್ರಿ. ಎದ್ರಾಗ? 42ರಾಗ. ನನಗೆ ಹೇಳ್ರಿ 42ರಾಗ ಹೌದಾ 125 ಕಳೆದ್ರೆ ಏನು ಬರ್ತದೆ ಸರ್? ಕಳಿದ್ರಾಗ 125ರಾಗೆ ಎಷ್ಟು ಬತ್ತು? 83 ಬರ್ತದೆ. ಬಟ್ ಚಿಹ್ನೆ ಯಾವ್ದು ಬರ್ತದೆ? ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ. ಅಂದ್ರೆ ಸರ್ -83 ಈಸ್ ರೈಟ್ ಆನ್ಸರ್. ಆಪ್ಷನ್ 3 ಈಸ್ ರೈಟ್ ಆನ್ಸರ್.
ವೆರಿ ಗುಡ್. ಶ್ರೀನಿ ವೆರಿ ಗುಡ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಏನು ಮಾಡ್ಯಾನ್ರಿ, -5 ಅಂದ್ರೆ 125 ಮೈನಸ್ ಮಾಡ್ಯಾನ. ನೆಕ್ಸ್ಟ್ ಯಾಕಂದ್ರೆ ಮೊದಲೇದು ಘನ ಎರಡನೇದು ವರ್ಗ, ಮೂರನೇದು ಘನ ಎರಡನೇದು ವರ್ಗ, ನೆಕ್ಸ್ಟ್ ಮೂರನೇದು ಘನ ಅಂದ್ರೆ -125 ಮಾಡ್ಬೇಕ್ರಿ. ಅದ್ರಾಗ 42ರಾಗ 125 ಕಳಿರಿ, ಮೈನಸ್ನಾಗ ಬರ್ತದ -83 ಈಸ್ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಬ್ಲಡ್ ರಿಲೇಷನ್ ಮೇಲಿರುವಂಥ ಪ್ರಶ್ನೆ ಅಂದ್ರೆ ರಕ್ತ ಸಂಬಂಧ. ಫಸ್ಟ್ ಆಫ್ ಆಲ್ ನೋಡ್ರಿ, ಯಾರಿಗೆ ಗೊತ್ತಿಲ್ಲ, ಮೇಲ್ನ ಯಾವಾಗಲೂ ನಾವು ಏನು ಯೂಸ್ ಮಾಡ್ತೀವಿ ಸರ್ ಪ್ಲಸ್ ಅಂತ, ಫಿಮೇಲ್ನ ಯಾವಾಗಲೂ ಏನು ಯೂಸ್ ಮಾಡ್ತೀವಿ ಮೈನಸ್ ಅಂತ. ಇದು ನೊಟೇಷನ್ಗಳು ಇವು, ಯಾಕಂದ್ರೆ ಬರೀಲಾಕ. ಹೌದಾ? ಎಸ್ ಸರ್. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ನನಗೆ ಹೇಳ್ರಿ, ಎ ಪ್ಲಸ್ ಬಿ ಎಂದರೆ ನೋಡ್ರಿ, ಏನಿದು ಈಕ್ವೇಶನ್ ಕೊಟ್ಟಾನ, ಇದರ ಅರ್ಥ ಪ್ಲಸ್ ಎಲ್ಲಿ ಕಾಣ್ತದರ ಅರ್ಥ ಹೆಂಡತಿ ಅಂದಂಗ್ರಿ. ಸರ್ ಗುಣಾಕಾರ ಅಂದ್ರೆ ಅದರ ಅರ್ಥ ಏನ್ರಿ, ತಂದೆ ಅಂದಂಗ. ಓಕೆ, ಜಸ್ಟ್ ಅವ ಏನು ಕೊಡ್ತಾನ, ಆ ರಿಲೇಷನ್ ಸ್ಪೆಸಿಫೈ ಮಾಡ್ಯಾನ ಸಿಂಬಾಲ್ಗಳ ಮುಖಾಂತರ. ಓಕೆ, ಡಿವೈಡ್ ಅಂದ್ರೆ ಏನು ತೋರಿಸ್ತದ್ರಿ ಸರ್, ತಾಯಿ ಅಂತ ತೋರಿಸ್ತದ. ಸರ್ ಈ ಡಾಲರ್ ಅಂದ್ರೆ ಏನದ್ರ ಅರ್ಥ, ಸಹೋದರ ಅಂದರ್ಥ. ಅದೇ ಥರ ಮೈನಸ್ ಅಂದ್ರೆ ಏನರ್ಥ ಅಂದ್ರೆ ಸಹೋದರಿ ಅಂತ. ಫಸ್ಟ್ ನಿಮ್ಗೆ ಅವಕ್ಕೆ ರಿಲೇಷನ್ನ ಸಿಂಬಾಲ್ ಮುಖಾಂತರ ಅವ ಏನು ಮಾಡ್ತಾನ, ಸ್ಪೆಸಿಫೈ ಮಾಡ್ತಾನ. ಓಕೆ, ನೆಕ್ಸ್ಟ್ ಏನು ಕೊಟ್ಟಾನ, ಇಲ್ಲೊಂದು ಈಕ್ವೇಶನ್ ಕೊಟ್ಟಾನ. ಏನು ಸರ್, ಇನ್ನೊಮ್ಮೆ ಬರಿತೀನಿ. ಓಕೆ, Z ಮೈನಸ್ ಟಿ ಡಿವೈಡೆಡ್ ಬೈ ಎಸ್ ಗುಣಾಕಾರ Y ಪ್ಲಸ್ $H. ಓಕೆ, ಮೊದಲು ಏನು ಮಾಡ್ರಿ, ಇದಕ್ಕೊಂದು ಟ್ರೀ ಡಯಾಗ್ರಾಮ್ ಹಾಕೋರಿ. ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಯಾವ ರಿಲೇಷನ್ ಏನಂತ. ಓಕೆ, ಫಸ್ಟ್ ಆಫ್ ಆಲ್ ಇಟ್ ಫ್ಯಾಮಿಲಿ ಮೆಂಬರ್ಸ್ ಅದಾರಿ. ಈ ಸಿಂಬಾಲ್ ಮುಖಾಂತರ ಏನು ಮಾಡ್ಕೋಬೇಕು, ಯಾರಿಗೆ ಏನು ಸಂಬಂಧ ಅಂತ ಮಾಡ್ಕೋಬೇಕು. ಮೊದಲು ಹೇಳ್ರಿ, ಜೆ ಮತ್ತು ಟಿ ಮಧ್ಯೆ ಯಾವ ಚಿಹ್ನೆ ಅದ, ಮೈನಸ್ ಅದ ಸರ್. ನೋಡ್ರಿ ಮ್ಯಾಲೆ ಹೋಗಿ ನೋಡ್ರಿ, ಮೈನಸ್ ಅಂದರೆ ಅರ್ಥ ಏನಪ್ಪ, ಸಹೋದರಿ. ಅಂದ್ರಿ ಜಡ್ ಯಾರು ನೋಡ್ರಿ, ಲಕ್ಷ ಕೊಡ್ರಿ, ಜಡ್ ಯಾರು ಸಹೋದರಿ ಅಂದ್ರೆ ನೆಗೆಟಿವ್ ಮಾಡಿದೆ ಮೈನಸ್. ಯಾಕೆ, ಹೆಣ್ಣು ಮಗಳು ಸಹೋದರಿ. ಯಾರಿಗ್ರಿ, ಟೀಗಿ. ಯಾರಿಗೆ ಅನ್ನೋದು ನೆಕ್ಸ್ಟ್ ಇರ್ತದ್ರಿ. ಕ್ಲಿಯರಾ? ಜಡ್ ಅನ್ನೋರು ಯಾರ್ರಿ, ಸಹೋದರಿ. ಹೆಂಗೆ ಗೊತ್ತೈತೆ ನಿಮ್ಗೆ ಸಹೋದರಿ ಅಂತ, ಈ ಮೈನಸ್ ಚಿಹ್ನೆ ಏನು ಹೇಳ್ತದ, ಸಹೋದರಿ ಅಂತ ಹೇಳ್ತದ. ಸೊ ಹಾಗಾಗಿ ಜಡ್ ಯಾರ್ರಿ, ಟೀಗೆ ಸಹೋದರಿ. ಓಕೆ ಸರ್. ನಂತರ ಟಿ ಮತ್ತು ಎಸ್ ಮಧ್ಯೆ ಏನದ್ರಿ, ಡಿವೈಡ್ ಅದ. ಡಿವೈಡ್ ಅಂದ್ರೆ ಏನಪ್ಪ ಅರ್ಥ ಸರ್, ಡಿವೈಡ್ ಅಂದ್ರೆ ಏನ್ರಿ, ತಾಯಿ. ಯಾರ್ರಿ ಸರ್, ಟಿ ತಾಯಿ. ಯಾರಿಗಪ್ಪ, ಯಾರಿಗೆ ಅನ್ನೋದು ಮುಂದೆ ಬರ್ತದೆ, ಯಾರಿಗೆ ಸರ್, ಎಸ್ಗೆ. ಸೊ ಅದಕ್ಕೆ ನಾ ದೊಡ್ಡವ್ರನ್ನ ಯಾವಾಗಲೂ ಜನ್ರೇಷನ್ನ ದೊಡ್ಡವ್ರ ಮೇಲೆ ಸಣ್ಣವ್ರನ್ನ ಕೆಳಗೆ ಬರೀಬೇಕು. ಕ್ಲಿಯರ್? ಎಸ್. ನಂತರ ಹೇಳ್ರಿ ಸರ್, ಮತ್ತು ಎಸ್ ಮತ್ತು ವಾಯ ಮಧ್ಯೆ ಏನದ್ರಿ ಸರ್, ಗುಣಾಕಾರದ. ಗುಣಾಕಾರ ಅಂದ್ರೆ ಏನು ಹೇಳ್ತದಪ್ಪ, ತಂದೆ. ಅಂದ್ರೆ ಯಾರ್ರಿ ಸರ್, ಎಸ್ ತಂದೆ. ಯಾರಿಗೆ ಸರ್, ವಾಯ್ಗೆ. ಓಕೆ, ನಾನು ನೋಡ್ರಿ ಹೆಂಗೆ ಮಾಡಿದೆ, ಎಸ್ ಯಾರು ತಂದೆ, ಮ್ಯಾಲೆ ಬರ್ಕೊಂಡೆ, ವಾಯ್ನ ಕೆಳಗೆ ಬರ್ಕೊಂಡೆ. ಓಕೆ ಸರ್. ನಂತರ ಪ್ಲಸ್ ಅಂದ್ರೆ ಏನಪ್ಪ ಅರ್ಥ ಸರ್, ಚೆಕ್ ಮಾಡಿ. ನೆಕ್ಸ್ಟ್ ಯಾವುದು, ವಾಯ್ ಮತ್ತು ಎಚ್ ಮಧ್ಯೆ ಸರ್ ಪ್ಲಸ್. ಪ್ಲಸ್ ಅಂದ್ರೆ ಏನ್ರಿ ಅರ್ಥ ಸರ್, ಪ್ಲಸ್ ಅಂದ್ರೆ ಹೆಂಡತಿ. ಅಂದ್ರೆ ಯಾರ್ರಿ, ವಾಯ್ ಹೆಂಡತಿ. ಓಕೆ, ಡಬಲ್ ಗೆರಿ ಹಾಕ್ಬೇಕು, ಗಂಡ ಹೆಂಡತಿ ಸಂಬಂಧ. ವಾಯ್ ಹೆಂಡತಿ ಯಾರಿಗ್ರಿ, ಎಚ್ಗೆ. ಸೊ ಹೆಂಡತಿ ಅಂದ್ರೆ ಇವ್ ಪಕ್ಕ ಯಾರಿರ್ತಾರ, ಗಂಡ ಇರ್ತಾನ. ಎಸ್. ನಂತರ ಕೊನೆದಾಗ ಉಳಿತೇನ್ರಿ, ಎಚ್ ಮತ್ತು ಬಿ ಮಧ್ಯೆ ಏನದು, ಡಾಲರ್. ಡಾಲರ್ ಅನ್ನೋದು ಏನು ಹೇಳ್ತದ ಸರ್, ಸಹೋದರ. ಯಾರ್ರಿ, ಎಚ್ ಸಹೋದರ ಯಾರಿಗೆ ಸರ್, ಬಿಗೆ. ಇಷ್ಟು ನಿಮ್ಮದು ಫ್ಯಾಮಿಲಿ ಡಯಾಗ್ರಾಮ್ ಬರಬೇಕು. ಸೊ ಇದರಿಂದ ಏನು ಗೊತ್ತಾಯ್ತು ರೀ, ಸೊ ನೋಡ್ರಿ, ಒಬ್ಬ ತಾಯಿ ಅದಳ, ಅವರಿಗೊಬ್ಬ ಮಗ ಅದನ. ಓಕೆ, ಅವರಿಗೊಬ್ಬಕ್ಕೆ ಮಗಳದಳ. ಓಕೆ. ನಂತರ ಕ್ವಶನ್ ಒಳಗೆ ಏನು ಕೇಳತ್ತಾನ, ಜಡ್ ಅವರು ಎಸ್ ಅವರಿಗೆ ಹೇಗೆ ಸಂಬಂಧಿ. ಓಕೆ, ಜಡ್ ಅವರು ಎಸ್ ಅವರಿಗೆ ಹೇಗೆ ಸಂಬಂಧಿ. ಓಕೆ, ನಂತರ ನನಗೆ ಹೇಳ್ರಿ, ಜಡ್ ಎಲ್ಲದಪ್ಪ ಇದ್ರಾಗ ಸರ್, ಜಡ್ ಇಲ್ಲದ. ಹೌದಾ? ಅವರು ಎಸ್ ಅವರಿಗೆ, ಎಸ್ ನೋಡ್ರಿ ಇಲ್ಲದರ, ಇವ್ರ ಸಂಬಂಧ. ಇವ್ಕನ್ನ ಬಿಟ್ಬಿಡ್ರಿ ಕೆಳಗಿಂದು, ಇದಕ್ಕಷ್ಟೇ. ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ಜಡ್ ಅವರು ಎಸ್ಗೆ ಹೇಗೆ ಸಂಬಂಧಿ. ಫಸ್ಟ್ ಆಫ್ ಆಲ್ ಜಡ್ ಟಿ ಯಾರು, ಇಬ್ರು ಅಕ್ಕ ತಂಗಿ ಆದರು. ಯಾಕೆ, ಟಿ ಮೈನಸ್ ಅದ, ಇದನ್ನು ಮೈನಸ್ ಅದ. ಯಾರು ಇವ್ರು, ಅಕ್ಕ ತಂಗಿ ಆದರು. ಹೌದಾ? ಎಸ್ ಯಾರು, ಸೊ ಎಸ್ನ ತಾಯಿಗೆ ಒಬ್ಬಾಕಿ ತಂಗಿ ಅದಾಳ. ಅಂದ್ರೆ ಏನಾಯ್ತು ರೀ ಸರ್, ತಾಯಿಯ ಸಹೋದರಿ ಆಗುತ್ತಾ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಅರ್ಥ ಮಾಡ್ಕೋರಿ, ನಮಗೆ ಯಾರ ಸಂಬಂಧ ಕೇಳ್ಯಾರ, ಜಡ್ ಅವರು ಎಸ್ ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ನ ತೆಳಗಿಂದೆಲ್ಲ ಬಿಟ್ಟು ಬಿಡ್ರಿ. ಜಡ್ ಟಿ ಯಾರು, ಇಬ್ರು ಅಕ್ಕ ತಂಗಿ. ಅವ್ರಿಗೊಬ್ಬ ಅಕ್ಕಗೆ ಒಬ್ಬಕ್ಕೆ ಮಗ ಅದಾನ, ಎಸ್ ಮಗ ಅದ. ಸೊ ಹಂಗಂದ್ರೆ ಜಡ್ ಏನು ಹಾಕ್ಕಾರ್ರಿ, ಸೊ ನಮ್ಮ ಭಾಷೆದ ಅಂಟಿ ಅಂತ ಕರಿತೀವಿ, ಚಿಕ್ಕಮ್ಮ ಅಂತ ಕರಿತೀವಿ. ಬಟ್ ನಮ್ಗೆ ಎಕ್ಸಾಮಿನೇಷನ್ದಾಗ ಏನು ಕೊಡ್ತಾರ, ತಾಯಿಯ ಸಹೋದರಿ. ಸೊ ರೈಟ್ ಆನ್ಸರ್ ಏನಾಗುತ್ತಾ, ಆಪ್ಷನ್ 4 ಈಸ್ ರೈಟ್ ಆನ್ಸರ್, ತಾಯಿಯ ಸಹೋದರಿ. ಕ್ಲಿಯರ್? ಡನ್? ಎಸ್ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, ಕೊಟ್ಟಿರುವ ಸಮೀಕರಣವನ್ನು ಸರಿ ಮಾಡಲು ಯಾವ ಎರಡು ಚಿಹ್ನೆಗಳನ್ನು ಪರಸ್ಪರ ಅದಲು ಬದಲು ಮಾಡಬೇಕು.
ಎಸ್ ನೋಡ್ರಿ ಏನದ ಸರ್ 10 ಡಿವೈಡೆಡ್ ಬೈ 5 ಕೊಟ್ಟಾನ. ಓಕೆ, ಪ್ಲಸ್ 4 ಗುಣಾಕಾರ 3 ಕೊಟ್ಟಾನ, -2 = 0. ಸೊ ಇದ್ರಾಗ ಯಾವ ಎರಡು ಚಿಹ್ನೆನ ಚೇಂಜ್ ಮಾಡಿದ್ರೆ ಆನ್ಸರ್ ಬರ್ಬೇಕ್ರಿ ಎಕ್ಸಾಕ್ಟ್ 0 ಬರ್ಬೇಕು. ಅದೇ ಕ್ವಶನ್. ಓಕೆ, ಮೊದಲೇದು ಕ್ವಶನ್ ತೋರಿ, ಮೊದಲೇ ಆಪ್ಷನ್ ತೋರಿ. ಏನು ಸರ್ ಪ್ಲಸ್ ಮೈನಸ್ ಅಂದ್ರೆ ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕ್ಬೇಕು, ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕ್ಕೊಬೇಕು. ಇಂಟರ್ಚೇಂಜ್ ಮಾಡಿ ಚೆಕ್ ಮಾಡ್ಬೇಕು, ನಮ್ಗೆ ಆನ್ಸರ್ ಬರ್ಬೇಕು. ನಾನು ನೋಡ್ರಿ ಹೆಂಗೆ ಮಾಡ್ತೀನಿ, 10 ಸರ್ ಡಿವೈಡೆಡ್ ಬೈ 5 ಪ್ಲಸ್ ಅಂದಲ್ಲಿ ಏನು ಮಾಡ್ಬೇಕು ಸರ್ ಮೈನಸ್ ಮಾಡ್ಬೇಕ್ರಿ. 4 ಗುಣಾಕಾರ 3 ಮೈನಸ್ ಅಂದಲ್ಲಿ ಏನ್ರಿ +2 ಮಾಡಿ ಚೆಕ್ ಮಾಡ್ರಿ ಆನ್ಸರ್ ಬರುತ್ತೋ ಇಲ್ಲೋ. ಓಕೆ, ಅದೇ ನಿಯಮ ನೋಡ್ರಿ. ನಾ ಏನು ಮಾಡಿದೆ, ಪ್ಲಸ್ ಜಾಗದಾಗ ಮೈನಸ್ ಹಾಕ್ಕೊಂಡೆ, ಮೈನಸ್ ಜಾಗದಾಗ ಪ್ಲಸ್ ಹಾಕ್ಕೊಂಡೆ. ಓಕೆ, 10ಕ್ಕೆ 5 ಡಿವೈಡ್ ಮಾಡಿರಿ ಸರ್ 2 ಬಂತ್ರಿ. ಸರ್ 4 ಮೂರಲೆ 12 ರೀ, +2. ಓಕೆ, ಏನಾಗುತ್ತೆ ರೀ 2 2 ಕೂಡಿಸ್ರಿ 4 -12 ಸರ್ ಎಷ್ಟು ಬರ್ತದೆ -8. ಅಂದ್ರೆ ಇದು ರೈಟ್ ಆನ್ಸರ್ ಅಲ್ಲ. ಕ್ಲಿಯರಾ? ಸೊ ಪಟ್ನೆ ಮಾಡ್ಬೇಕು ಇದೇ ಥರ ಚೆಕ್. ಓಕೆ ಸರ್, ಮತ್ತೆ ಚೇಂಜ್ ಮಾಡಿರಿ. ನೆಕ್ಸ್ಟ್ ಏನು ಹೇಳತ್ತನವ? ಓಕೆ ಸರ್, ಎರಡನೇ ಆಪ್ಷನ್ ಚೆಕ್ ಮಾಡಿರಿ. ಸರ್ ಈಕ್ವಲ್ ಟು ಮತ್ತು ಪ್ಲಸ್ ಚೇಂಜ್ ಮಾಡಲತ್ತನ. ಸರ್ 10 ಡಿವೈಡೆಡ್ ಬೈ 5 ಈಕ್ವಲ್ ಟು ಪ್ಲಸ್ ಜಾಗದಾಗ ಈಕ್ವಲ್ ಟು ಹಾಕತ್ತಾನ. 4 ಗುಣಾಕಾರ 3 -2 ಈ ಈಕ್ವಲ್ ಜಾಗದಾಗ ಏನತ್ತಾನ್ರಿ ಸರ್ +0. ಇದು ಅಂತೂ ಸಾಧ್ಯನೇ ಆಗಲ್ರಿ ಸರ್. ಯಾಕೆ 10ಕ್ಕೆ 5 ಬಾಕ್ರ ಮಾಡ್ರಿ 2 = 4 ಮೂರಲೆ 12 2 ಹೋದ್ರೆ 10 ಎಂದ್ರೆ 2ಕ್ಕೆ ಸಮ 10 ಅನ್ರಿ. ನೋ. ಸೊ ಹಾಗಾಗಿ ಇದು ಕೂಡ ಆಪ್ಷನ್ ರಾಂಗು. ಕ್ಲಿಯರಾ? ಕ್ವಿಕ್ಕಾಗಿ ಇದೇ ಥರ ಚೆಕ್ ಮಾಡ್ಕೊತ ಹೋಗೋದು. ಹೌದಾ? ಎಸ್ ಸರ್. ನೆಕ್ಸ್ಟ್ ಯಾವ್ದ್ರಿ? ಮೂರನೇ ಆಪ್ಷನ್ ಏನದು? ಗುಣಾಕಾರ ಮತ್ತು ಮೈನಸ್ ಅದ್ರಿ. ಹೌದಾ? ಎಸ್. ಏನು ಮಾಡ್ರಿ, 10 ಭಾಗಾಕಾರ 5 ಓಕೆ ಪ್ಲಸ್ ಅದ್ರಿ 4 ಗುಣಾಕಾರ ಜಾಗದಾಗ ಏನು ಮಾಡ್ತೀನಿ ನಾ ಮೈನಸ್ ಹಾಕ್ತೀನಿ. ಅವ ಏನು ಹೇಳ್ತಾನೆ ಅದನ್ನು. ಓಕೆ, ನಂತರ 3 ಅದ್ರಿ ಮೈನಸ್ ಜಾಗದಾಗ ಏನು ಮಾಡ್ತೀನಿ ಗುಣಾಕಾರ ಮಾಡ್ತೀನಿ. ಓಕೆ, ಈಗ ಚೆಕ್ ಮಾಡಿರಿ ಸರ್. 10ಕ್ಕೆ 5 ಭಾಗಾಕಾರ ಮಾಡಿರಿ ಸರ್ 2 ರೀ, ಪ್ಲಸ್ 4 ಮೈನಸ್ 3 2 ಎಷ್ಟಪ್ಪ 6 ಸರ್ 2 4 ಕೂಡಿಸ್ರಿ 6 ರೀ, -6. ಓಕೆ, 6 ಹೋದ್ರೇನ್ರಿ 0. ಹಾಗಾಗಿ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಕ್ಲಿಯರಾ? ಮುಂದಿನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ವೆರಿ ಗುಡ್. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, ಮತ್ತೆ ನೋಡ್ರಿ ಇದು ಕೂಡ ಏನದ ಸರ್ಕ್ಯುಲರ್ ಟೇಬಲ್ ಮೇಲೆ ಕೂತಿರುವಂಥ ಕ್ವಶನ್ ಬಂದದ ನೋಡ್ರಿ. ಈ ಶಿಫ್ಟ್ನಾಗ 2 ಕ್ವಶನ್ ಬಂದವು ಆಸನ ವ್ಯವಸ್ಥೆ ಮೇಲೆ. ಹೌದಾ? ಓಕೆ ಸರ್, ಏನು ಕೊಟ್ಟಾನ ಪ್ರಶ್ನೆ? ABCD ಮತ್ತು E ಎಂಬ 5 ವ್ಯಕ್ತಿಗಳದಾರ ನೋಡ್ರಿ. ಓಕೆ, ನಾ ನೋಡ್ರಿ ಫಸ್ಟಿಗೆ ನಾ ಏನು ಮಾಡ್ತೀನಿ ಡಯಾಗ್ರಾಮ್ ಹಾಕೋತೀನಿ. ಒಂದು ದುಂಡು ಮೇಜ್ ಅದ್ರಿ, 5 ಮಂದಿ ಕೂತಾರ. ಅವ್ರ ಪ್ಲೇಸ್ನ ಸೆಟ್ ಮಾಡೋಣ ಮೊದಲು. ಸರ್ ಇಲ್ಲೊಂದು ತಗೋರಿ, ಒಂದು ಎಕ್ಸ್ಟ್ರಾ ಇಲ್ಲೊಂದು ತಗೋರಿ. ಯಾಕೆ 5 ಜನ ಕೂತಾರೆ ಸರಿ. ಹೌದಾ? ಆಮೇಲೆ ಇಂಪಾರ್ಟೆಂಟ್ ಏನ್ರಿ, ಮೇಜಿನ ಸುತ್ತಲೂ ಮಧ್ಯದ ಕಡೆ ಮುಖ ಮಾಡಿ ಕೂತಾರ. ಅದಕ್ಕೆ ನಾನು ಏನು ಮಾಡೀನಿ ಎರೋ ಮಾರ್ಕ್ನ ಒಳಗಡೆ ಹಾಕಿನಿ. ಅಂದ್ರೆ ಇವ್ರದ್ದು ಎಡ ಬದಿ ಯಾವ್ದಾಗತ್ತೆ ರೀ ಈ ಕಡೆ ಆಗುತ್ತಾ, ಇವ್ರದ್ದು ಏನಾಗತ್ತೆ ರೀ ಬಲ ಬದಿ ಈ ಕಡೆ ಆಗುತ್ತಾ. ಫಸ್ಟ್ ಇದನ್ನು ಡಿಸೈಡ್ ಮಾಡ್ಕೋಬೇಕ್ರಿ ನೀವು. ಹೌದಾ? ನಂತರ ಫಸ್ಟ್ ಆಫ್ ಆಲ್ ಏನಾದ್ರಿ ಸಿ ಅವರು ಎಯ ತಕ್ಷಣ ನೆರೆಹೊರೆಯವರಲ್ಲ. ಅಂದ್ರಿ ಏದ ಆಜು ಬಾಜು ಯಾರು ಬರಬಾರ್ದು, ಸಿ ಬರಬಾರ್ದು. ಫಸ್ಟಿಗೆ ಎದುರು ಆಮೇಲೆ ಚೆಕ್ ಮಾಡಿ ಇದನ್ನು ಹೆಂಗತ್ತು. ಫಸ್ಟಿಗೆ ನಾನು ಸೈಡಿಗೆ ಬರ್ಕೊಂಡು ಇಟ್ಕೊಂಡೆ. ಏನ್ರಿ ಸಿ ಅವರು ಎಯ ತಕ್ಷಣ ನೆರೆಹೊರೆಯವರಲ್ಲ. ಅಂದ್ರೆ ಇಮಿಡಿಯೇಟ್ ನೇಬರ್ ಅಲ್ಲಿ ಇವ್ರು. ಏದ್ ಬಾಜು ಸಿ ಬರೇಬಾರ್ದು ಎನಿ ಕಂಡೀಷನ್. 1ನೇ ರೂಲ್. ಅದನ್ನು ಸೈಡಿಗೆ ಬರ್ಕೊಂಡು ಇಟ್ಕೊಂಡೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಲೈನ್ ಏನದ? ಬಿ ಯು ಇ ಎಡಕ್ಕೆ 2ನೇ ಸ್ಥಾನದಲ್ಲಿ ಕೂತಿದ್ದಾನೆ. ಬಿ ಯು ಯಾರು ಎಡಕ್ರಿ? ಈ ಎಡಕ್ಕೆ. ಹಂಗಾಗಿ ಮೊದಲನ್ನ ಈ ಜಾಗ ಫಿಕ್ಸ್ ಮಾಡ್ಕೋತೀನಿ. ಈ ಎಡ ಅಂದ್ರೆ ಕಡ್ರಿ ಸರಿ ಕಡ್ರಿ 2ನೇ ಸ್ಥಾನದಲ್ಲಿ ಕೂತಾನ. ಇದು 1ನೇ ಸ್ಥಾನ, ಇದು 2ನೇ ಸ್ಥಾನ ಆಯಿತು. ಅಂದರೆ ಎಲ್ಲಿ ಬಂದ್ರಿ ಬಿ ಸರ್ ಬಿ ಯು ಈ ಎಡಕ್ಕೆ 2ನೇ ಸ್ಥಾನ. ನಂತರ ಸರ್ ಈ ಲೈನ್ ನೋಡ್ರಿ, ಇದು ಮುಗೀತೀಗ. ಈ ಲೈನ್ ನೋಡ್ರಿ ಸರ್ ಎ ಯು ಈ ಬಲಕ್ಕೆ 2ನೇ ಸ್ಥಾನದಲ್ಲಿ, ಈ ಬಲಕ್ಕೆ ಎ 2ನೇ ಸ್ಥಾನ. ಅಂದ್ರೆ ನೋಡ್ರಿ ಸರ್ ಇದು ಈ ಬಲ ರೀ 1ನೇ ಸ್ಥಾನ, ಇದು 2ನೇ ಸ್ಥಾನ. ಯಾರು ಕೂತ್ರಿ ಇಲ್ಲಿ ಸರ್? ಯಾರು ಬಿ, ಯಾರು ಇಲ್ಲು ಸರ್? ಯಾರು ಎ ಯು. ಹೌದಾ? ಈ ಬಲಕ್ಕೆ 2ನೇ ಸ್ಥಾನ. ಇದು ಮೊದಲನೇ ಬಲ, ಇದು 2ನೇ ಬಲ. ಓಕೆ ಸರ್, ಇದೂ ಆಯ್ತು ನಿಮ್ಮ ಸ್ಟೇಟ್ಮೆಂಟು. ಈಗ ವಾಪಸ್ ಇದಕ್ಕೆ ಬರ್ರಿ. ಏನು ಸರ್ ಎಯ ಆಜು ಬಾಜು ಯಾರು ಇರಬಾರ್ದತ್ ಮೊದಲೇ ಲೈನಾಗ ಏನು ಹೇಳ್ಯಾನ ಸರ್? ಇಲ್ಲಿ ಬರ್ದಾನ ನೋಡ್ರಿ. ಸಿ ಅವರು ಎಯ ತಕ್ಷಣ ನೆರೆಹೊರೆಯವರಲ್ಲ. ಅಂದ್ರೆ ಸಿ ಎ ಪಕ್ಕ ಬರಬಾರ್ದು. ಅಂದ್ರೆ ಸಿ ಇಲ್ಲಿ ಪ್ಲೇಸ್ ಬರಕ್ಕೆ ಸಾಧ್ಯದನ್ರಿ. ನೋಡ್ರಿ ಲಕ್ಷ ಕೊಡ್ರಿ, ಈ ಪ್ಲೇಸ್ನಾಗ ಸಿ ಬರಕ್ಕೆ ಸಾಧ್ಯದ ನೋ. ಯಾಕೆ ಮೊದಲೇ ಹೇಳ್ಬಿಟ್ಟ ನಾವು ಸಿ ಅವರು ಎಯ ತಕ್ಷಣ ನೆರೆಹೊರೆಯವಲ್ಲ. ಅಂದ್ರೆ ಪಕ್ಕ ಸಿ ಎಲ್ಲಿ ಬರ್ತಾನ? ಇಲ್ಲಿ ಬರ್ತಾನ. ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಾ. ಕ್ಲಿಯರಾ? ಯಾಕೆ ಈ ಜಾಗದಾಗ ಕುಂಡ್ರಾಕ್ ಬರಲ್ಲ? ಅವ ಹೇಳ್ಬಿಟ್ಟಾನ ಮೊದಲೇ ಎ ಬಾಜು ಸಿ ಬರಂಗಿಲ್ಲ.
ಓಕೆ ಸರ್, ಮುಗೀತು. ಇನ್ನೇನು ಉಳಿದ್ರಿ? ಎಲ್ಲರೂ ಕೂತ್ರು, ಇನ್ನೊಂದು ಪ್ಲೇಸ್ ಉಳಿತು. ಯಾರು ಅದ ರೀ? 5 ಮಂದಿಯಾಗ ಒಬ್ಬ ಮಿಸ್ಸಿಂಗ್ ಇದ್ದೊಂದು ಬರೆದು ಬಿಡ್ರಿ. ಎ ಅದ, ಬಿ ಅದ, ಸಿ ಅದ, ಇ ಅದ, ಬಟ್ ಬಿಟ್ಟವ್ರು ಯಾರು? ಸರ್ ಡಿ. ಹಾಗಾದ್ರೆ ಇಲ್ಲಿ ಯಾರು ಇರ್ತಾರ? ಡಿ ಇರ್ತಾರ. ಈಗ ನೆಕ್ಸ್ಟ್ ಕ್ವಶನ್ ಏನು ಕೇಳೋಣ. ಹಾಗಾದರೆ ಸಿ ಅವರ ತಕ್ಷಣದ ಎಡಕ್ಕೆ ಯಾರು ಕೂತಿದ್ದಾರೆ? ಸಿ ಅವರ ಎಡ ಯಾಕಡ್ರಿ? ಸರ್ ಇದೇನಾಗುತ್ತೆ? ಎಡ. ಸಿ ಅವರ ತಕ್ಷಣ ಎಡ ಅಂದರೆ ಯಾರು? ಸರ್ ಬಿ. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ 4 ಇಸ್ ರೈಟ್ ಆನ್ಸರ್ ಬಿ. ಕ್ಲಿಯರ್? ಡನ್? ಎಸ್ ಸರ್. ಓಕೆ. ಎಸ್, ಏನು ಕೊಟ್ಟಾನ? ಈ ಕೆಳಗಿನ ಪ್ರಶ್ನಾರ್ಥಕ ಚಿತ್ರ ಅಂದ್ರೆ ನೋಡ್ರಿ, ಈ ಡಯಾಗ್ರಾಮಲ್ಲಿ ಈ ಪ್ಲೇಸಲ್ಲಿ ಏನು ಬರಬೇಕು? ಹೌದಾ? ಕೆಳಗಡೆ ಆಪ್ಷನ್ ನೋಡ್ರಿ, ನಾನು ನೋಡ್ರಿ ಎ ಬಿ ಸಿ ಡಿ ಅಂತ ಕೊಡ್ತೀನಿ. ಎಸ್ ಸರ್, ಈ ಥರ ಹೆಂಗೆ ಮಾಡ್ಬೇಕ್ರಿ ಈ ಕ್ವಶನ್ಗೆ? ನನಗೆ ಹೇಳ್ರಿ. ಏನೂ ಇಲ್ಲ, ರೊಟೇಷನ್ ಆಗ್ತಾ ಹೋಗಿರ್ತದ. ಜಸ್ಟ್ ಚೆಕ್ ಮಾಡ್ಕೋತ ಹೋಗ್ರಿ. ಏನು ಮಾಡ್ಯಾನ ನನಗೆ ಹೇಳ್ರಿ. ಫಸ್ಟ್ನೇ ಚಿತ್ರನ ನೋಡ್ರಿ, ಇಲ್ಲಾದ್ರಿ ಈ ಬ್ಲ್ಯಾಕ್ ಸ್ಕ್ವೇರ್ ಚೆಕ್ ಮಾಡ್ಕೊರಿ. ಬರೀ ಬ್ಲ್ಯಾಕ್ ಸ್ಕ್ವೇರ್ ಮೇಲೆ ಕಣ್ಣು ಇಡ್ರಿ. ಈ ಬ್ಲ್ಯಾಕ್ ಸ್ಕ್ವೇರ್ ಇಲ್ಲದಲ್ರಿ, ನಾನು ನೋಡ್ರಿ ಇಲ್ಲಿ ಮಾರ್ಕ್ ಮಾಡ್ತೀನಿ. ಇದು ನೆಕ್ಸ್ಟ್ ಒಳಗೆ ಏನು ಬಂದದ್ರಿ? ಸರ್ ಇಲ್ಲಿ ಬಂದದ. ಹೌದಾ ಸರ್? ಇದು ಇಲ್ಲಿ ಬಂದದ, ರೊಟೇಟ್ ಆಗ್ಯದ ನೋಡ್ರಿ. ಇದ್ರ ಬಾಜು ಈ ವೈಟ್ ಇಲ್ಲಿ ಬಂದದ. ಓಕೆ, ನಂತರ ನೋಡ್ರಿ ಅರ್ಥ ಮಾಡ್ಕೊರಿ. ಇಲ್ಲಿತ್ತು, ಇಲ್ಲಿ ಬಂದದ ನೋಡ್ರಿ. 1 2 3 4 ಚಿತ್ರದ. ಹೌದಾ? ಸೊ ನಾನು ನೋಡ್ರಿ ಒಂದಕ್ಕೆ ಫೋಕಸ್ ಮಾಡ್ತೀನಿ. ಮೊದಲು ಎಲ್ಲಿತ್ತು? ಇಲ್ಲಿತ್ತು. ಹೌದಾ? ಎಸ್, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡತ್ರಿ. ವೆರಿ ಗುಡ್. ಓಕೆ, ಮೊದಲು ಎಲ್ಲಿತ್ತು ಇದು ಬಾಕ್ಸ್? ಇಲ್ಲಿತ್ತು. ನೆಕ್ಸ್ಟ್ ಚಿತ್ರನ ಎಲ್ಲಿ ಬಂದರಿ? ಇಲ್ಲಿ ಬಂದದ. ಬೇಕಾದ್ರೆ ಚೆಕ್ ಮಾಡಿ. ಸರಿ, 2ನೇ ಡಯಾಗ್ರಾಮ್ನ. ನಂತರ 3ನೇ ಡಯಾಗ್ರಾಮ್ನ ನೋಡ್ರಿ. ಸರ್ ಎಲ್ಲಿ ಬಂದದ? ಇಲ್ಲಿ ಬಂತು. ಓಕೆ, ಡನ್. ಓಕೆ ಸರ್, ನೋಡ್ರಿ 3ನೇ ಡಯಾಗ್ರಾಮ್ ಇಲ್ಲಿ ಬಂದದ. ಹೌದಾ? ಒಪ್ತೀರಿ? ಎಸ್. 4ನೇ ಡಯಾಗ್ರಾಮ್ನ ನೋಡ್ರಿ. ಸರ್ ಮ್ಯಾಲೆ ಹೋಗ್ಯದ ಅಂದ್ರೆ ಸರ್ ಇಲ್ಲಿ ಬಂದದ. ನನಗೆ ಹೇಳ್ರಿ, ನೆಕ್ಸ್ಟ್ ಡಯಾಗ್ರಾಮ್ನ ಏನು ಬರಬೇಕು? ಪಕ್ಕ ಎಲ್ಲಿ ಬಂದಿರಬೇಕು ಸರ್? ಅದು ಒಂದೇದು ಇಲ್ಲಿ ಬಂದಿರಲೇಬೇಕು. ಯಾವುದದಾವ ಹೇಳ್ರಿ ಸರ್ ನನಗೆ ಆಪ್ಷನ್? ಇದು ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇಲ್ಲಿ ಡಬಲ್ ಬಂದಾವ. ಸರ್ ಅದೇ ಥರ ಇದೂ ಆಗಕ್ಕೆ ಸಾಧ್ಯ ಇಲ್ಲ ರೀ. ಯಾಕೆ? ಹೌದಾ? ಇಲ್ಲಿ ಏನಾದ್ರು ವೈಟ್ ಅದ. ನಮಗೇನು ಬರಬೇಕು? ಬ್ಲ್ಯಾಕ್ ಬಾಕ್ಸ್. ಹೌದಾ? ಬ್ಲ್ಯಾಕ್ ಬಾಕ್ಸ್ ಹೋಗ್ತಾ ಇರಬೇಕು. ಸೊ ಇದು ಯಾರು ರೀ? ಬ್ಲ್ಯಾಕ್ ಬಾಕ್ಸ್ ಬೇಕು ನಮಗೆ, ವೈಟ್ ಬೇಕಾಗಿಲ್ಲ. ಹೌದಾ? ಎಸ್ ಸರ್. ನಾವು ಇದ್ರ ಮುಖಾಂತರ ಏನು ರೀ? 2 ಆಪ್ಷನ್ನ ಎಲಿಮಿನೇಟ್ ಮಾಡಿದ್ವಿ. ಈಗೇನದ ಯುವಕರ ಬಗ್ಗೆ. ಬಟ್ ನನಗೆ ಹೇಳ್ರಿ, ಇದು ಬಂದಿಂದ್ರ ಹಿಂದಿಂದ ಯಾವ್ದು ಬರತ್ತದ? ವೈಟ್ ಬಾಕ್ಸ್ ಬರತ್ತದ. ಹೌದಾ ಸರ್? ಇದು ವೈಟ್. ನಂತರ ನೋಡ್ರಿ ಇಲ್ಲಿ ವೈಟ್ ಬಂದದ. ನಂತರ ನೋಡ್ರಿ ಇದ್ರ ವೈಟ್. ಇದು ಬ್ಲ್ಯಾಕ್ ಬಂದಿದ್ರ ಬಾಜು ಏನು ಬರ್ಬೇಕು? ವೈಟ್ ಬರ್ಬೇಕಂದ್ರೆ ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಕ್ಲಿಯರಾ? ಈ ಥರ ಜಜ್ಮೆಂಟ್ ಮಾಡ್ಬೇಕ್ರಿ. ಜಸ್ಟ್ ಏನಿಲ್ಲ, ಒಳಗಿನ ಚಿತ್ರಗಳನ್ನು ಯಾವ ಥರ ಕ್ಲಾಕ್ ವಾಯ್ಸ್ನಾಗ ಏನು ಮಾಡ್ಯಾನ? ರೊಟೇಷನ್ ಮಾಡ್ಕೋತ ಹೋಗ್ಯಾನ. ಸೊ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗ್ಬಿಡ್ತದ. ಎಸ್, ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕೂಡ ನೋಡ್ರಿ ಸೇಮ್ ಈ ಕೆಳಗಿನ ಸಮೀಕರಣದಲ್ಲಿ. ಮತ್ತೆ ಇಲ್ಲಿ ಏನು ಮಾಡ್ಬೇಕ್ರಿ? ಸೊ ಇದ್ರಾಗ 2 ಚಿಹ್ನೆಗಳನ್ನು ಚೇಂಜ್ ಮಾಡ್ತಾ ಹೋಗ್ಬೇಕು ಸರ್. ಹೆಂಗೆ ರೀ? ಫಸ್ಟ್ ಆಫ್ ಆಲ್ ನೋಡ್ರಿ, 18 ಡಿವೈಡೆಡ್ ಬೈ 3 ಮೈನಸ್ 5 ಈಕ್ವಲ್ ಟು 10 ಗುಣಾಕಾರ 2 ಪ್ಲಸ್ 21 ಅದ್ರಿ. ಎಸ್, ಮೊದ್ಲಿಗೆ ಏನತ್ತಾನ? ಭಾಗಾಕಾರ ಗುಣಾಕಾರ ಚೇಂಜ್ ಮಾಡತ್ತಾನ. ನಾನು ನೋಡ್ರಿ ಚೇಂಜ್ ಮಾಡಿದೆ. ಮೈನಸ್ 5 ಓಕೆ ಈಕ್ವಲ್ ಟು 10 ಗುಣಾಕಾರ ಜಾಗದ ಭಾಗಾಕಾರ ಹಾಕಿದೆ. ಪ್ಲಸ್ 21 ಪಟ್ನೆ ಮಾಡಿರಿ. 18 3 54 ಮೈನಸ್ 5. ಸರ್ 10 2 ಭಾಗ ಹೋದ್ರೆ ಸರ್ 5 ರೀ ಪ್ಲಸ್ 21. ನೋಡ್ರಿ ಇದು ನೋಡಿದ್ರೆ ಗೊತ್ತಾಗ್ಬೇಕು. 54 5 49, 5 21 26. ಇದು ಅಂತೂ ಸಾಧ್ಯನೇ ಯಾಕೆ? 2 ಸಮಾಧಾನವನ್ರಿ? ನೋ ಸರ್. ಹೌದಾ? ಎಸ್, ಇದು ಅಂತೂ ನಿಮ್ಗೆ ಆಗಕ್ಕೆ ಸಾಧ್ಯ ಇಲ್ಲ. 1ನೇ ಆಪ್ಷನ್ ರಾಂಗ್. ಎಸ್ ಸರ್, ಮೊದಲನೇ ಆಪ್ಷನ್ನು ರಾಂಗ್ ಆಗುತ್ತಾ. ಎಸ್, 2ನೇ ಆಪ್ಷನ್ ನೋಡ್ರಿ ಏನತ್ತಾನ? ಸರ್ ಗುಣಾಕಾರ ಪ್ಲಸ್ ಚೇಂಜ್ ಮಾಡತ್ತಾನ. 10 ಡಿವೈಡೆಡ್ ಬೈ 3 ಮೈನಸ್ 5 ಈಕ್ವಲ್ ಟು 10 ಗುಣಾಕಾರ ಜಾಗದಾಗ ಪ್ಲಸ್ ಮಾಡು, ಪ್ಲಸ್ ಜಾಗದಾಗ ಗುಣಾಕಾರ ಮಾಡತ್ತಾನ್ರಿ. ಈಗ ಚೆಕ್ ಮಾಡಿರಿ. ಸರಿ, 18ಕ್ಕೆ 3 ಸರ್ 6 ಮೈನಸ್ 5 ರೀ. ಓಕೆ, 10 ಪ್ಲಸ್ ಎಷ್ಟಾಗತ್ತೆ ರೀ? 22 2 21 2 ಎಷ್ಟಾತ್ರಿ? 42. ನೋಡ್ರಿ 6 5 1 53 52. ಇದು ಸಮಾನ ರೀ? ನೋ, ಇದು ಕೂಡ ಆಪ್ಷನ್ ರಾಂಗ್. ನೆಕ್ಸ್ಟ್ ಯಾವ್ದು ಉಳಿತ್ರಿ? ಎಸ್. ಓಕೆ, ನೆಕ್ಸ್ಟ್ ನೋಡ್ರಿ 3ನೇದು ಚೆಕ್ ಮಾಡಿ. ಓಕೆ ಸರ್, 3ನೇ ಆಪ್ಷನ್ ಚೆಕ್ ಮಾಡಿ. ಸರ್ ಏನು ಮೈನಸ್ ಮತ್ತು ಪ್ಲಸ್ ಚೇಂಜ್ ಮಾಡಲ್ಲ ಆತನ. ಓಕೆ, 18 ಡಿವೈಡೆಡ್ ಬೈ 3 ಮೈನಸ್ ಜಾಗದ ಪ್ಲಸ್ ಹಾಕೋತೀನಿ. ಆಮೇಲೆ 10 ಗುಣಾಕಾರ 2 ಪ್ಲಸ್ ಜಾಗದ ಮೈನಸ್ ಹಾಕೋತೀನಿ 21. ಈಗ ಹೇಳ್ರಿ ಸರ್ 3 6 18 ಪ್ಲಸ್ 5. ಇಲ್ಲೇನಾಗುತ್ತೆ? 10 20 ಮೈನಸ್ 21. ನೋಡ್ರಿ 6 5 ಕುಡಿಸಿ 11, 20 21 ಕಳ್ಯಾಕೆ ಬಂದ್ರೆ -1 ಬರ್ತದೆ. ನನಗೆ ಹೇಳ್ರಿ ಸಮಾನಪ್ಪ? ಇಲ್ಲ ಸರ್. ಸೊ ಹಾಗಾಗಿ ಇದು ಕೂಡ
ಅಂದ್ರೆ ಮುಂದಿನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕ್ರಿ ಅದೇ ಆನ್ಸರ್ ಇರ್ತದ, ಮುಂದಿನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಮೂರು ಚೆಕ್ ಮಾಡಿದ್ರಿ ಯಾವುದೂ ಆಗಲಿಲ್ಲ ಅಂದ್ರೆ ಕೊನೆಯದಾಗಿರಲೇಬೇಕು. ಏನಿವೆ ಆದರೂ ಕೂಡ ಚೆಕ್ ಮಾಡೋಣ, ಎಕ್ಸಾಮಿನೇಷನ್ದಾಗ ಮಾಡೋಕೆ ಹೋಗ್ಬೇಡ್ರಿ. ಹೌದಾ ಸರ್, ಏನತ್ತ ನೀವು 18 ಡಿವೈಡೆಡ್ ಬೈ 3 ಮೈನಸ್ 5 ಈಕ್ವಲ್ನೇ ಚೇಂಜ್ ಮಾಡತ್ತಾನ್ರಿ. ಅಂದ್ರೆ ಪ್ಲಸ್ ಇಲ್ಲಿ ಹಾಕತ್ತಾನ, 10 ಗುಣಾಕಾರ 2 ಈಕ್ವಲ್ ಟು ಇಲ್ಲಿ ಹಾಕತ್ತಾನ. ನೋಡ್ರಿ ಇವ ಹೇಳ್ದಂಗೆ 18ಕ್ಕೆ 3ಲೇ ಭಾಗಾಕಾರ ಮಾಡ್ರಿ ಸರ್, 6 ರೀ ಮೈನಸ್ 5 ಪ್ಲಸ್ 12 20 ರೀ ಈಕ್ವಲ್ ಟು ಆಗುತ್ತೆ ನೋಡ್ರಿ ಸರ್. 6 5 ಅಂದ್ರೆ 1 ಪ್ಲಸ್ 20 ರೀ ಈಕ್ವಲ್ ಟು 21. ಎಸ್, ಅಂದ್ರೆ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, ಇದೇನು ಕೊಟ್ಟನ್ರಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಏನಪ್ಪ ಸರ್, ಎಡಿಷನ್ ಅಂದರೆ 8 ರೀ 76 ಅಂದರ್ಥ ಅದು ಕೊಟ್ಟಾನ, ಅಂದ್ರೆ ಸಾಂಕೇತಿಕ ರೂಪದಾಗ. ಅದೇ ಥರ ಸಬ್ಸ್ಟ್ರಾಕ್ಷನ್ ಅಂದ್ರೆ ಏನು ಕೊಟ್ಟಾನ ಸರ್, 142 ಕೊಟ್ಟಾನ. ನಿಮಗೇನು ಕೇಳಾನ, ಸಿಂಪಲ್ ಸರ್ ಡಿವಿಷನ್ ಅಂದರೆ ಏನು ಅಂತ ಕೊಟ್ಟಾನ. ಎಸ್, ನೋಡಿದ ತಕ್ಷಣ ಗೊತ್ತಾಗಬೇಕು. ಏನು ಮಾಡ್ಯಾನ ಸರ್, ಪ್ಲೇಸ್ ವ್ಯಾಲ್ಯೂನ ಕೂಡಿಸ್ಕೊತ ಹೋಗ್ಯಾನ. ಸಿಂಪಲ್, ಯಾರಿಗಿದ್ರು ಪ್ಲೇಸ್ ವ್ಯಾಲ್ಯೂ ಗೊತ್ತಿರ್ತದ ಅವ್ರು ಮಾಡಿರ್ತೀರಿ, ಪ್ಲೇಸ್ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಸರ್, ಎ ಅಂದ್ರೆ ಏನು ರೀ 1 ರೀ, ಡಿ ಅಂದ್ರೆ 4 ಸರ್, ಇದು 4, ಐ ಅಂದ್ರೆ ಎಷ್ಟು 9, ಟಿ ಅಂದ್ರೆ 20, ಐ ಅಂದ್ರೆ ಮತ್ತು 9, ಓ ಅಂದ್ರೆ ಏನು 15, ಎನ್ ಅಂದ್ರೆ 14. ಇವೆಲ್ಲ ಕೂಡಿಸ್ರಿ, ನಿಮ್ಗೆ ಗೊತ್ತಾಗುತ್ತಾ. ಓಕೆ, ಅವಾಗ ನಿಮ್ಗೆ ಗೊತ್ತಾಗುತ್ತಾ ಏನು ಮಾಡೋಣ ಲಾಜಿಕ್. ಯಾಕೆ ನಮ್ಗೆ 76 ಬರ್ಬೇಕಂದ್ರೆ ಒಂದೇ ಆಪ್ಷನ್ ಇರೋದ್ರಿ, ಇವ್ರದ್ದು ಏನು ಪ್ಲೇಸ್ ವ್ಯಾಲ್ಯೂ ಕೂಡಿಸಿರ್ತಾನ. ನನಗೆ ಹೇಳ್ರಿ ಕೂಡಿಸಿ ನೋಡ್ರಿ ಸರ್, 4 4 8 1 9 9 18 ರೀ, 18 28 18 1 9 27 1 20 ಸರ್, 47 47 1 29. ಹೌದಾ ಸರ್, 47 29 ನಾ ಕ್ವಿಕ್ಕಾಗಿ ಕೂಡಿಸಿ ನೋಡ್ರಿ, 9 7 ಸರ್ 16 4 5 ಅಂದ್ರೆ ಎಷ್ಟು ಬಂತ್ರಿ 76. ಅಂದ್ರೆ ಇದರ ಅರ್ಥ ಲಾಜಿಕ್ ಸಿಕ್ತು ನಿಮಗೆ. ಏನು ಮಾಡ್ಯಾನ, ಪ್ರತಿಯೊಂದಕ್ಕರದು ಲೆಟ್ರದು ಪ್ಲೇಸ್ ವ್ಯಾಲ್ಯೂನ ಕೂಡಿಸ್ತಾ ಹೋಗ್ಯಾನ. ಅದೇ ಥರ ನೀವು ಪ್ಲೇಸ್ ವ್ಯಾಲ್ಯೂ ಕೂಡಿಸ್ರಿ ಸರ್. ಡಿ ಅಂದ್ರೆ ಎಷ್ಟು ರೀ 4 ಸರ್, ಐ ಅಂದ್ರೆ ಎಷ್ಟು ರೀ 9 ಪ್ಲಸ್ ಯು ಅಂದ್ರೆ ಎಷ್ಟು ರೀ ಡಿವಿಷನ್ ವಿ ಅದದು. ಹೌದಾ ಎಸ್ ಸರ್, ವಿ ಅಂದ್ರೆ ಎಷ್ಟಾಗುತ್ತೆ ರೀ 22 ಪ್ಲಸ್ ಐ ಅಂದ್ರೆ ಎಷ್ಟು ರೀ 9 ಪ್ಲಸ್ ಎಸ್ ಅಂದ್ರೆ ಎಷ್ಟು ರೀ ಸರ್ 19 ಪ್ಲಸ್ ಐ ಅಂದ್ರೆ 9 ಪ್ಲಸ್ ಓ ಅಂದ್ರೆ 15 ಪ್ಲಸ್ 14. ಪ್ರತಿಯೊಂದು ಕೂಡಿಸ್ರಿ, ಆನ್ಸರ್ ಎಷ್ಟು ಬರ್ತದೆ ಚೆಕ್ ಮಾಡಿರಿ ಸರ್. 9 4 13 13 22 ಎಷ್ಟಾಗುತ್ತೆ ರೀ ಸರ್ 35 ಆಯ್ತು ರೀ. 35 9 ಕೂಡಿಸ್ರಿ ನೋಡ್ರಿ, ನಾ ಇಲ್ಲಿ 35 9 ಆಮೇಲೆ 19 9 ಕೂಡಿಸ್ರಿ ಎಷ್ಟಾಗುತ್ತೆ 28 ಸರ್. ಆಮೇಲೆ 15 14 ಎಷ್ಟಾಗುತ್ತೆ 29 ಆಗುತ್ತೆ. ನಾನು ಟೋಟಲ್ ಕೂಡಿಸ್ತೀನಿ ನೋಡ್ರಿ ಸರ್. 9 9 18 8 18 8 26 5 31 ಸರ್. 3 4 5 6 7 3 10 ಅಂದರೆ ಎಷ್ಟು ಬಂತ್ರಿ 101. ಸೊ ಆನ್ಸರ್ ಏನು ಬರ್ತದೆ ಇದ್ರದ್ದು 101 ಈಸ್ ರೈಟ್ ಆನ್ಸರ್. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸಿಂಪಲ್ ಏನು ಮಾಡೋಣ್ರಿ, ಪ್ಲೇಸ್ ವ್ಯಾಲ್ಯೂನ ಕೂಡಿಸ್ತಾ ಹೋಗ್ಯಾನ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, ಇದು ಕೂಡ ಸಿಂಪಲ್ ಅದ ನೋಡ್ರಿ. ಕೊಟ್ಟಿರುವ ಸರಣಿಯನ್ನು ಬಿಟ್ಟು ಹೋಗಿರೋ ಸಂಖ್ಯೆಯನ್ನು ಆರಿಸಿ. ಸಿಂಪಲ್, ಇದು ನಂಬರ್ ಸೀರೀಸ್ ಅದ ನೋಡ್ರಿ. 11 ಅದ ರೀ, 33 ಅದ, 99 ಅದ, 297 ಅದ. ನೆಕ್ಸ್ಟ್ ಒಂದು ಕ್ವಶನ್ ಮಾರ್ಕ್ ಅದ, ನೆಕ್ಸ್ಟ್ 2673. ನನಗೆ ಹೇಳ್ರಿ 11 ಇದ್ದಿದ್ದು 33 ಆಗ್ಯದ, ಸಡನ್ ಇನ್ಕ್ರೀಸ್ಮೆಂಟ್ ಆಗ್ಯದ ನೋಡ್ರಿ. ಮುಂದೆ ಹೆಂಗೆ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ ಸರ್, ಏನಾರ ಸ್ವಲ್ಪ ಕೂಡ್ಸೋದು ತೆಗಿದ್ನ ಅಂದ್ರೆ ಏನತ್ತಾರದು ಸೀದಾ ಹೆಂಗೆ ಹೋಗ್ಯದ ಏರಿಕೆ ಕ್ರಮದ ನೋಡಿ. 297 ಲಾಸ್ಟಿಗಂತೂ 2673 ಬಂದದ. ಅಂದಿದ್ರ ಅರ್ಥ ಏನು ತಿಳ್ಕೊಬೇಕ್ರಿ, ಪಕ್ಕ ಗುಣಾಕಾರ ಮಾಡ್ಯಾನ ತಿಳ್ಕೊಬೇಕು. ಹೆಂಗೆ ರೀ ಬೇಕಾದ್ರೆ ಚೆಕ್ ಮಾಡಿರಿ, ಯಾವಾಗಲೂ ಕೂಡ್ಸಿದ್ರಂತೂ ಒಮ್ಮೆ 2600 ತನಕ ಬರಲ್ಲ. ಸೊ ಇದರ ಅರ್ಥ ಗುಣಾಕಾರ ಮಾಡಿರ್ತಾನೆ. ಇವೇ ಲಾಜಿಕ್ ಗೊರ್ತು ಮಾಡ್ಕೋಬೇಕು. ಹೆಂಗೆ ಸರ್, 11 33 ಬಂದ ಅಂದ್ರೆ 11 ಎಷ್ಟಲೇ ಸರ್ 11 3ಲೇ ಮಾಡ್ಯಾನ. ಅದೇ ಥರ 33 ಇದ್ದಿದ್ದು 99 ಮಾಡ್ಯಾನ ಅಂದ್ರೆ ಸರ್ ಗುಣಾಕಾರ 3 ಮಾಡ್ಯಾನ. ಅದೇ ಥರ ಬೇಕಾದ್ರೆ ಚೆಕ್ ಮಾಡಿರಿ, 99ಕ್ಕೆ ಗುಣಾಕಾರ 3 ಮಾಡಿ ನೋಡ್ರಿ, 3 9 27 2 29 ಅಂದ್ರೆ 297. ಎಸ್ ಸರ್, ಅಂದ್ರೆ ಇದು ಕೂಡ ಏನು ಮಾಡ್ಯಾನ ಸರ್ ಗುಣಾಕಾರ 3 ಮಾಡ್ಯಾನ. ಹಂಗಂದ್ರೆ ಇದಕ್ಕೂ ಕೂಡ ನೆಕ್ಸ್ಟ್ ಗುಣಾಕಾರ 3 ಮಾಡ್ರಿ, ಆನ್ಸರ್ ಬರ್ತದ 297. ಗುಣಾಕಾರ 3 ಅಂದ್ರೆ ಎಷ್ಟಾಗತ್ತೆ ರೀ 3 ಒಳ್ಳೆ 21 3 9 27 2 29 3 2 6 1 2 ಎಷ್ಟಾಗತ್ತೆ ರೀ ಸರ್ 3 2 6 2 891. ಸೊ ಇದರ ಆನ್ಸರ್ ಎಷ್ಟು ಬರ್ತಂದ್ರೆ 891 ಈಸ್ ರೈಟ್ ಆನ್ಸರ್. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕ್ಲಿಯರಾ? ವೆರಿ ಗುಡ್.
ಎಸ್ 891 ಈಸ್ ರೈಟ್ ಆನ್ಸರ್. ಏನ್ರಿ ಲಾಜಿಕ್, ಎಲ್ಲಕ್ಕೂ ಏನು ಮಾಡೋಣ ಗುಣಾಕಾರ 3 ಮಾಡ್ಕೊತ ಹೋಗ್ಯಾನ. ಬೇಕ್ರಿ 891ಕ್ಕೂ ಗುಣಾಕಾರ 3 ಮಾಡ್ರಿ 2673 ಬರುತ್ತಾ. ಎಸ್ ಓಕೆ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸರ್. ಈ ಪ್ರಶ್ನೆಯಲ್ಲಿ ಏನದ, ಇದು ಕೂಡ ಚಿತ್ರ ಮುಖಾಂತರ ಏನ್ರಿ ರೊಟೇಷನ್. ನನಗೆ ಹೇಳ್ರಿ ಒಂದೇ ಚಿತ್ರನ್ಯಾಗ ಸರ್ ಈ ಚೌಕ್ನ ಅಬ್ಸರ್ವ್ ಮಾಡ್ಕೊತ ಹೋಗ್ರಿ. ಸರ್ ಈ ಚೌಕ್ನ ಅಬ್ಸರ್ವ್ ಮಾಡ್ಕೊತೋರಿ. ಓಕೆ ಹೆಂಗ ಇಲ್ಲಿತ್ತು ಹೌದಾ. ನೆಕ್ಸ್ಟ್ ಏನು ಮಾಡೋಣ ಸರ್, ಲೈಟಾಗಿ ಎಲ್ಲಿ ಈ ಕಡೆ ಬಂದ ತೆಳಗ, ಇದು ಅಲ್ಲಿಗೆ ಅಲ್ಲೇ ಆದ್ರೆ ಇದ್ರದಂತ್ರ ಪ್ರಾಬ್ಲಮ್ ಇಲ್ಲ. ನಂತರ ಮೂರನೇದು ನೋಡ್ರಿ ಏನು ಮಾಡೋಣ, ಎಕ್ಸಾಕ್ಟ್ ಮಿಡಲ್ ತೊಗೊಂಬಂದಾನ. ಅಂದ್ರೆ ಇದನ್ನು ಈ ಥರ ರೊಟೇಟ್ ಮಾಡತ್ತಾನ, ಇದನ್ನು ಈ ಥರ ರೊಟೇಟ್, ಇದನ್ನು ಈ ಥರ. ಕ್ಲಿಯರಾ? ಅಂದ್ರೆ ಪಕ್ಕ ಇದು ನೆಕ್ಸ್ಟ್ ನೋಡ್ರಿ. ಮೂರನೇದು ಎಲ್ಲಿತ್ತು ಸರ್, ಇಲ್ಲಿದ್ದಿದ್ದು ಇಲ್ಲಿ ಬಂದದಂದ್ರೆ ನೆಕ್ಸ್ಟ್ ಎಲ್ಲಿ ಬರ್ಬೇಕು ಸರ್, ಪಕ್ಕ ಎಲ್ರಿ ಇದ್ರ ನೆಕ್ಸ್ಟು ಸರ್ ಈ ಥರ ಬಂದಿರಬೇಕು. ಅಂದ್ರೆ ಆಪ್ಷನ್ ಯಾವುದಾಗುತ್ತಾ? ಎಸ್ ಸರ್ ಏನಾಗುತ್ತೆ ರೀ ಆಪ್ಷನ್? ನೋ, ಸಿ. ಯಾಕಾಗತ್ತೆ ರೀ, ಇದು ಜಸ್ಟ್ ಇಲ್ಲಿ ಮ್ಯಾಲೆ ಬಂದ್ರೆ ಏನು ಬರ್ತದೆ, ಇಲ್ಲಿ ಇದ್ದಿದ್ದು ಜಸ್ಟ್ ಇಷ್ಟು ಬರ್ಬೇಕು ಅಂದ್ರೆ ಎಲ್ಲಿ ಬಂದಿರ್ತದೆ, ಇಲ್ಲಿ ಬಂದಿರ್ತದ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಏನು ಮಾಡೋಣ ಜಸ್ಟ್ ನೋಡ್ರಿ ಇದನ್ನ, ಇದು ಅಂತೂ ಮ್ಯಾಲಿಂದ ಏನೂ ಚೇಂಜ್ ಆಗಿಲ್ರಿ. ಮ್ಯಾಲಿಂದು ಆ್ಯಸ್ ಇಟ್ ಈಸ್ ಇಟ್ಟಾನ. ಫಸ್ಟಿಗೆ ಇಲ್ಲದ ಸ್ವಲ್ಪ ಲೈಟಾಗಿ ಚೇಂಜ್ ಮಾಡೋಣ. ಕೆಳಗಿಂದ ಈ ಥರ ಡಿಗ್ರಿ ಚೇಂಜ್ ಮಾಡ್ಕೊತ ಬಂದಾನ್ರಿ. ನೆಕ್ಸ್ಟ್ ಎಕ್ಸಾಕ್ಟ್ ಮಿಡಲ್ ಬಂದು ತೆಳಗೆ ಬಂದದ. ನೆಕ್ಸ್ಟ್ ಸ್ವಲ್ಪ ಕ್ರಾಸ್ ಆಗ್ಯದ. ಆಮೇಲೆ ನೆಕ್ಸ್ಟ್ ಎಲ್ಲಿ ಬರ್ಬೇಕು ರೀ, ಹಂಗಾದ್ರೆ ಎಕ್ಸಾಕ್ಟ್ ಈ ಸೈಡ್ ಬರಬೇಕು. ಹೌದಾ. ಸೊ ಆಪ್ಷನ್ ಏನಾಗುತ್ತೆ ರೀ, ಸೊ ಎ ಈಸ್ ರೈಟ್ ಆನ್ಸರ್. ಎಸ್ ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದು ನೋಡ್ರಿ ಮಿರರ್ ಇಮೇಜ್, ದರ್ಪಣ. ಸೊ ಇದ್ರ ಅರ್ಥ ಏನ್ರಿ, ಎ ಬಿ ಏನು ಕೊಟ್ಟನಲ್ರಿ ಈ ಚಿತ್ರದಾಗ, ಎ ಬಿ ಏನು ಕೊಟ್ಟನಲ್ಲ ಇದು ಏನ್ರಿ ಮೀನಿಂಗ, ಇದು ಒಂದು ಮಿರರ್ ಅಂದಂಗೆ ಕನ್ನಡಿ ಇಟ್ಟರ ತಿಳ್ಕೊರಿ. ಓಕೆ. ಈ ಕನ್ನಡಿ ಒಳಗೆ ಈ ಬಿಲೋ ಏನು ಡಯಾಗ್ರಾಮ್ ಕೊಟ್ಟನಲ್ಲ ಇದ್ರಾಗ ಯಾವಾಗ ನಿಮ್ಗೆ ಡಯಾಗ್ರಾಮ್ ಕಾಣ್ತದ ಅಂತ ಕೇಳತ್ತಾನ ಕ್ವಶನ್. ಕ್ಲಿಯರ್? ಎಸ್. ನನಗೆ ಹೇಳ್ರಿ ಇಲ್ಲಿ ಮಿರರ್ ಇದು ಎ ಬಿ ಅನ್ನೋದೇನ್ರಿ ಜಸ್ಟ್ ಈ ಥರ ಮಾರ್ಕ್ ಮಾಡಲ್ಲ, ಇದು ಮಿರರ್ ಅಂತ ತಿಳ್ಕೊರಿ ಕನ್ನಡಿ ಅಂತ. ಈ ಚಿತ್ರನ ಕನ್ನಡಿ ನೋಡ್ದ ನಿಮ್ಗೆ ಏನು ಕಾಣ್ತದ ಒಂದು ಡಿಸೈಡ್ ಮಾಡ್ಕೋರಿ. ಇದು ಏನದಲ್ರಿ, ಇದ್ರ ಹತ್ತಿರ ಇರೋದು ಫಸ್ಟಿಗೆ ಬಂದಿರ್ತದೆ ಚಿತ್ರನ್ಯಾಗ. ಅಂದ್ರೆ ನನಗೆ ಹೇಳ್ರಿ ಈ ಚಿತ್ರನ್ಯಾಗ ಮೊದ್ಲಿಗೆ ಏನ್ರಿ ಶುರು ಎಲ್ಲಿಂದ ಆಗ್ಬೇಕಪ್ಪ ಅಂದ್ರೆ ಈ ಥರ ಫಸ್ಟಿಗೆ ಎಲ್ರಿ ಬ್ಲ್ಯಾಕ್ ಬರ್ಬೇಕಿದು. ಯಾಕೆ, ಇದ್ರ ಹತ್ತಿರ ಯಾವ್ದಿರ್ತಲ್ರಿ ಅದೇ ಇಲ್ಲಿ ಮಾರ್ಕ್ ಬಂದಿರ್ತದ ಫಸ್ಟಿಗೆ ಕಾಣೋದು ಎಡಕ್ಕೆ. ನನಗೆ ಹೇಳ್ರಿ ಕೊಟ್ಟರು ಆಪ್ಷನ್ನಾಗ ಇದು ಆಗಕ್ಕೆ ಸಾಧ್ಯನೇ ಇಲ್ರಿ. ಯಾಕೆ, ಫಸ್ಟಿಗೆ ಏನ್ರಿ ಈ ಬ್ಲ್ಯಾಕ್ ಬರ್ಬೇಕಂದ್ರೆ ಈ ಎರಡು ಆಪ್ಷನ್ ನಮ್ಮ ಫೈಟ್ ಅದ. ಹೌದಾ. ಎಸ್. ನನಗೆ ಹೇಳ್ರಿ ಈ ಬ್ಲ್ಯಾಕ್ ಈಚೆ ಕಡೆ ಬಂದಿದ್ದು ಬ್ಲ್ಯಾಕ ಏನಾಗುತ್ತೆ ರೀ, ಉಲ್ಟಾ ಆಗಿರ್ತದ. ಉಲ್ಟಾ ಆಗಿರ್ತಂದ್ರೆ ಏನ್ರಿ ಸರ್, ಇದು ನಮ್ಗೆ ಆಪ್ಷನ್ ಆಗುತ್ತೆ. ಇದು ಒಂಥರ ಹಾಕಿ ನೋಡ್ರಿ, ಯಾವಾಗಲೂ ಕನ್ನಡಿ ಒಳಗೆ ಸೀದಾ ಕಾಣಲ್ಲ. ಎಷ್ಟೋ ಜನ ಆಪ್ಷನ್ ಡಿ ಅಂತ, ಡಿ ಹೆಂಗೆ ಸಾಧ್ಯ ರೀ, ಸಾಧ್ಯನೇ ಇಲ್ಲ. ನೋಡ್ರಿ ಇದ್ರ ಡಯಾಗ್ರಾಮ್ ಇದು ಬ್ಲ್ಯಾಕ್ ಇಲ್ಲಿ ಬರಬೇಕು. ಎಕ್ಸಾಕ್ಟ್ ನೀವು ಹೇಳೋ ಪ್ರಕಾರ ಏನದು ವೈಟ್ ಅದಿದು, ಸಾಧ್ಯನೇ ಇಲ್ಲ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಅಂದ್ರೆ ಇದ್ರ ಹತ್ತಿರ ಇರುವಂಥ ನೋಡ್ರಿ ಯಾವುದೇ ಒಂದು ಡಯಾಗ್ರಾಮ್ದು ಇದ್ರ ಹತ್ತಿರ ಏನಿರ್ತಲ್ರಿ ಈ ಪಾರ್ಟ್ ಮೊದಲು ಕಾಣ್ತದೆ. ಮೊದಲು ನೋಡ್ರಿ ಇದನ್ನ ಚೆಕ್ ಮಾಡ್ಕೊತ ಹೋಗ್ಬೇಕು ನಾವು. ಹೌದಾ. ಯಾಕಂದ್ರೆ ಉಲ್ಟಾ ಹಿಂಗೆ ತೋರಿಸಿದ್ರಂದ್ರೆ ಈ ಕಡೆದು ಉಲ್ಟಾ ಕಾಣ್ತಿರ್ತದೆ. ಸೊ ಹೆಂಗೆ ಜಡ್ಜ್ ಮಾಡಿದೆ ಅಂದ್ರೆ ನಾನು, ಎಸ್ ಈ ಬ್ಲ್ಯಾಕ್ ಪಾಯಿಂಟ್ ನೋಡ್ರಿ ಇಲ್ಲಿ ಯಾವ್ದಲ್ರಿ ಇದು, ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ ಈ ಬ್ಲ್ಯಾಕ್ ಪಾಯಿಂಟ್ ಕಾಣಿಸ್ಲಿಲ್ಲ ಅಂದ್ರೆ ಮೊದ್ಲಿಗೆ ಇಲ್ಲಿರುವಂಥ ಬ್ಲ್ಯಾಕ್ ಪಾಯಿಂಟ್ ಏನದಲ್ರಿ ಇದನ್ನು ನಾನು ಡಿಸೈಡ್ ಮಾಡ್ತೀನಿ. ಇದು ಮೊದ್ಲಿಗೆ ಕಾಣಬೇಕು. ಇಲ್ಲಂತರೂ ಇಲ್ಲ, ಒಂದೇ ಆಪ್ಷನ್ನಾಗಂತೂ ವೈಟ್ ಅದು, ಇದು ಆಗಲ್ಲ. ಕೊನೆಯದಾಗ ನೋಡ್ರಿ ಇದೂ ಆಗಲ್ಲ. ಯಾಕೆ, ಮೊದ್ಲಿಗೆ ವೈಟ್ ನಮ್ಗೆ ಸಾಧ್ಯನೇ ಇಲ್ಲ. ಫಸ್ಟಿಗೆ ಏನು ಬರ್ಬೇಕು, ಬ್ಲ್ಯಾಕ್ ಬರ್ಬೇಕು. ಓಕೆ. ಇವು ಎರಡ್ರ ನಮ್ಮ ಫೈಟ್ ಅದ. ಬಟ್ ನೆಕ್ಸ್ಟ್ ಈ ಸೈಡ್ ನೋಡ್ರಿ, ಈ ಸೈಡ್ ಇದನ್ನು ಕೊಟ್ಟನಲ್ಲ ಈ ಚಿತ್ರ ಇದು ಅದಲ್ರಿ, ಇದು ಈ ಕಡೆ ಬಂದ್ರೆ ಏನಾಗುತ್ತೆ, ಇದು ಆ್ಯಕ್ಚುಲಿ ಹಿಂಗೆ ಬರಲ್ಲ. ಕನ್ನಡಿ ಒಳಗೆ ಏನು ಕಾಣ್ತದ, ಉಲ್ಟಾ ಕಾಣ್ತದ. ಅಂದ್ರೆ ಈ ಥರ ಕಾಣ್ತದ. ಹೌದಾ. ಅಂದರೆ ಅದು ಎಲ್ಲದ್ರಿ, ಇಲ್ಲಂತರೂ ಇಲ್ಲದು. ಬಟ್ ಇರೋದೆಲ್ಲದ ಇಲ್ಲದ. ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ ಡನ್. ಎಸ್. ನೆಕ್ಸ್ಟ್ ನೋಡ್ರಿ ಸಿಲಾಲಿಸಮ್ ಮೇಲಿರುವಂಥ ಪ್ರಶ್ನೆ. ಏನು ಸರ್ ಸಿಲಾಲಿಸಮ್ ಅಂದ್ರೆ ವೆನ್ ಡೈಗ್ರಾಮ್ ಮೇಲೆ ಚಿತ್ರವನ್ನು ತೆಗಿತಾರ. ಹೆಂಗೆ ಸರ ಅರ್ಥ ಮಾಡ್ಕೊರಿ, ಯಾವ ಥರ ಮಾಡ್ಬೇಕು. ಏನಪ್ಪ, ಎಲ್ಲ ಆಟಗಾರರು ಹೌದಾ, ಎಲ್ಲ ಆಟಗಾರರು ಎತ್ತರವಿದ್ದಾರೆ. ನೋಡ್ರಿ ನಾ ಹೆಂಗೆ ಬರ್ಕೋತೀನಿ, ಚಿತ್ರ ನೋಡ್ರಿ ಡಯಾಗ್ರಾಮ್ ಹಾಕೋದ್ರ ಮೇಲೆ ಅದ ಸರ್. ಎಲ್ಲ ಆಟಗಾರರು ಅಂದ್ರೆ ನಾ ಪೂರಾ ರೌಂಡ್ ಹೊಡಿತೀನಿ ಇದಕ್ಕೆ. ಇದ್ರಾಗಿರೋ ಎಲ್ಲ ಆಟಗಾರರು ಯಾರ್ರೀ ಸರ್, ಎತ್ತರವಾಗಿದ್ದಾರೆ ಅಂದರೆ ಎತ್ತರ ಅಂತ ಬರಿತೀನಿ ಇಲ್ಲಿ. ಕ್ಲಿಯರಾ? ಯಾವ ಥರ ಬರದೆ ಡಯಾಗ್ರಾಮೆಟಿಕಲಿ ಮಾಡಿದರೆ ಆನ್ಸರ್ ಬರ್ತಾರೆ ಇದು. ಸರ್ ಎಲ್ಲ ಆಟಗಾರರು ಯಾರದಾರ, ಎತ್ತರವಿದ್ದಾರೆ ಅಂದರೆ ಇಡೀ ಎಲ್ಲ ಆಟಗಾರರು ಎತ್ತರವಾಗಿದ್ದಾರೆ. ಆಮೇಲೆ ಎಲ್ಲ ಎತ್ತರರು ಸಹ ಚಿಕ್ಕ ಆಗಿವೆ ಅಂದರೆ ಎಲ್ಲ ಎತ್ತರ ಯಾರದಾರಿ, ಚಿಕ್ಕವರದಾರ ಅಂದಂಗೆ ಅರ್ಥ. ಸೊ ನೀವು
ಹೆಸ್ರ ಮೇಲೆ ಮೀನಿಂಗ್ ಇಟ್ಕೊಂಡು ಹೋಗ್ಬೇಡ್ರಿ. ಅವ ಏನು ಕೊಟ್ಟನ್ ಮಾಡ್ಕೊತವ್ರಿ, ಈ ಮೀನಿಂಗ್ ಇರಲ್ಲ ಹೆಸ್ರ ಮೇಲೆ. ಓಕೆ, ಏನು ಸರ್ ಎಲ್ಲ ಎತ್ತರ ಚಿಕ್ಕ ಹೆಂಗೆ ಆಗಕ್ಕೆ ಸಾಧ್ಯ ಅಂತ ಕರಿಲಕ್ಕೆ ಹೋಗ್ಬೇಡ್ರಿ. ಅವ್ರು ಏನು ಕೊಟ್ಟರದು ಮೀನಿಂಗ್ ಇರಲ್ಲ ಇದ್ರಾಗ. ನಿಮ್ಮದು ಮೆಂಟಲಿ ಎಬಿಲಿಟಿ ಚೆಕ್ ಮಾಡ್ತಾರೆ ಅಷ್ಟೇ ಅವ್ರು. ಹೌದಾ, ನಾ ಹೆಂಗೆ ಬರ್ಕೊಂಡೆ, ಎಲ್ಲ ಆಟಗಾರರು ಎತ್ತರವಿದ್ದಾರೆ ಅಂದರೆ ಎಲ್ಲ ಆಟಗಾರರು ಎತ್ತರದಾರ. ಆಮೇಲೆ ಎಲ್ಲ ಎತ್ತರರು ಯಾರದಾರ ಚಿಕ್ಕವಾಗಿದ್ದಾರೆ, ನಾ ಈ ಥರ ಮಾಡ್ಕೊಂಡೆ. ಈಗ ನೋಡ್ರಿ, ಇದು ಏನಾಯ್ತು, ಹೇಳಿಕೆ ಆಯಿತು. ಹೌದಾ, ನೆಕ್ಸ್ಟ್ ಏನು ತೀರ್ಮಾನಗಳು ಬರ್ತಾವ್ರಿ. ಈ ಹೇಳಿಕೆಯನ್ನು ಕೊಟ್ಟನಲ್ರಿ, ಅದ್ರ ಮೇಲೆ ಮಾಡ್ಬೇಕು, ಡಯಾಗ್ರಾಮ್ ಹಾಕೋಬೇಕು, ಈ ತೀರ್ಮಾನಗಳನ್ನು ಚೆಕ್ ಮಾಡ್ಕೋಬೇಕು. ಅದ್ರಾಗ ತೆಳಗೆ ನೋಡ್ರಿ 4 ಆಪ್ಷನ್ ಇರ್ತಾವೆ. ಇದ್ರ ತೀರ್ಮಾನ 1 ಸರಿ ಅದೋ, ತೀರ್ಮಾನ 1, 2 ಪೂರಾ ಸರಿ ಅದಾವೋ, ಇಲ್ಲ 2 ಸರಿ ಇಲ್ಲೋ, ಈ ಥರ ಕೇಳ್ತಾನೆ. ನನಗೆ ಹೇಳ್ರಿ, ಫಸ್ಟ್ನೇ ತೀರ್ಮಾನ ಏನು ಹೇಳತ್ತಾನ, ಕೆಲವು ಆಟಗಾರರು ಚಿಕ್ಕ ಆಗಿದ್ದಾರೆ. ನನಗೆ ಹೇಳ್ರಿ, ಟೋಟಲಿ ಚಿಕ್ಕ ಅಂಡ್ರ ಒಳಗೆ ಅದಾರಿಲ್ರಿ ಆಟಗಾರರು. ಅಂದ್ರೆ ಕೆಲವು ಆಟಗಾರರು ಚಿಕ್ಕ ಒಳಗೆ ಇದ್ದಂಗೆ ರೀ. ಎಸ್, ಹೌದಾ, ಒಂದೇದು ಸಾಧ್ಯ ಆದ ಸರ, ಒಪ್ತೀರಿ? ಏನು ಹೇಳತ್ತ ನಾವು, ಕೆಲವು ಆಟಗಾರರು ಚಿಕ್ಕ ಆಗಿದ್ದಾರೆ. ಹೌದು, ಇಡೀ ಚಿಕ್ಕ ಬೌಂಡ್ರಿ ಒಳಗೆ ಆಟಗಾರರು ಒಳಗದಾರ ಅಂದ್ರೆ ಕೆಲವು ಆಟಗಾರರು ಚಿಕ್ಕವಾಗಿದ್ದಾರೆ, ಒಪ್ಕೋಬೋದ್ರಿ ಇದ್ರು. ಎಸ್. ಆಮೇಲೆ ಎರಡನೇದು ನೋಡ್ರಿ, ಯಾವುದೇ ಚಿಕ್ಕದು ಸಹ ಆಟಗಾರರಲ್ಲ. ಫಸ್ಟ್ ಆಫ್ ಆಲ್ ನೋಡ್ರಿ, ನೆಗೆಟಿವ್, ಇದು ಏನದು ಸ್ಟೇಟ್ಮೆಂಟ, ಯಾವಾಗಲೂ ನೆಗೆಟಿವ್ ಸ್ಟೇಟ್ಮೆಂಟ. ಕೊಟ್ಟಿರುವ 2 ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದು, ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತು, ಇದು ಆಗೋದಕ್ಕೆ ಸಾಧ್ಯನೇ ಇಲ್ರಿ. ಯಾವುದೇ ಚಿಕ್ಕವು ಸಹ ಆಟಗಾರರಲ್ಲ. ನನಗೆ ಹೇಳ್ರಿ, ಇದ್ರಾಗ ಯಾರು ಚಿಕ್ಕರು ಆಟಗಾರರಿಲ್ಲ ತಪ್ತೀರೇನ್ರಿ? ಯಾಕೆ ಈ ಚಿಕ್ಕ ಬೌಂಡ್ರಾಗ ಆಟಗಾರರು ಅದಾರ. ಇವ ಏನು ಹೇಳ್ತಾನೆ, ಇವ ಹೇಳೋ ಪ್ರಕಾರ ಈ ಚಿಕ್ಕದಾಗ ಯಾರು ಆಟಗಾರ ಇಲ್ಲ ಅಂತ ಹೇಳತ್ತಾನ. ನೋಡ್ರಿ, ಚಿಕ್ಕದು ಟೋಟಲ್ ಬೌಂಡ್ರಿ ಅದಿಲ್ರಿ ಇದು, ಈ ಬೌಂಡ್ರಿಯಾಗ ಆಟಗಾರ ಅದಾರ, ಬಟ್ ಇವ ಏನತ್ತಾನ ಇಲ್ಲ ಅಂತ ಹೇಳತ್ತಾನಂದ್ರೆ ಇದು ನೆಗೆಟಿವ್ ಆಗುತ್ತಾ. ಬಟ್ ನಮಗೆ ನೋಡ್ರಿ, ತೀರ್ಮಾನಗಳ ಪ್ರಕಾರ ಯಾವುದು, ಕೇವಲ ಆಪ್ಷನ್ 1 ತೀರ್ಮಾನ 1 ಮಾತ್ರ ಅನುಸರಿಸ್ತದ. ಯಾಕ ಎರಡನೇದು ಅನುಸರಿಸುವುದಿಲ್ಲ? ಕಾರಣ ಏನ್ರಿ, ಅವ ಇನ್ನು ಹೇಳತ್ತಾನ, ಯಾವುದೇ ಚಿಕ್ಕದು ಸಹ ಆಟಗಾರ ಇಲ್ಲ. ಅಂದ್ರೆ ಈ ಚಿಕ್ಕದು ಅಂಡ್ರ ಒಳಗೆ ಆಟಗಾರ ಇಲ್ಲ ಅಂತ ಹೇಳತ್ತಾನವ, ಅದಾರ. ಹಾಗಾಗಿ ಆಪ್ಷನ್ ಎ ಆಗತ್ರಿ, 2 ಅನುಸರಿಸುವುದಿಲ್ಲ. ಕೆಲವೊಬ್ರು ಬಿ ಎತ್ ಹಾಕತ್ರಿ, ನೋ. ಅರ್ಥ ಮಾಡ್ಕೋರಿ. ಕಾರಣ ಏನಂದ್ರೆ, ಎರಡನೇ ಸ್ಟೇಟ್ಮೆಂಟ್ ಏನು ಹೇಳತ್ತಾನ, ಯಾವುದೇ ಚಿಕ್ಕದು ಸಹ ಆಟಗಾರ ಅಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್ ಅದ್ರಿ. ಫಸ್ಟ್ ಆಫ್ ಆಲ್ ಇವೆರಡು ಪಾಸಿಟಿವ್ ಹೇಳಿಕೆದಾಗೆ ಪಾಸಿಟಿವ್ ಇದ್ದಾಗ ತೆಳಗೆ ತೀರ್ಮಾನ ನೆಗೆಟಿವ್ ಕೇಳತ್ರ ಅನ್ನೋದು ಪಕ್ಕ ಕ್ಯಾನ್ಸಲ್ ಆಗುತ್ತೆ ರೀ. ಹಾಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಡನ್ ಸರ್. ನೆಕ್ಸ್ಟ್ ಈ ಪ್ರಶ್ನೆ ನೋಡ್ರಿ ಸರ್, ಇದು ಕೂಡ ಕೋಡಿಂಗ್ ಮೇಲೆ. ಸರ್, ಅಬ್ರಾಡನ್ನು ಯಾವ ಥರ ಬರೆಯತ್ತಾನ, 129614 ಅಂತ ಬರೆಯತ್ತಾನ ಸರ್. ನೆಕ್ಸ್ಟ್ ನೋಡ್ರಿ, ಯಾವುದು ಕಪಲನ್ನು ಏನು ಬರೆಯತ್ತಾನ, 363735. ನಿಮಗೇನು ಕೇಳತ್ತಾನ ಸರ್, ಡಿಕೇಡನ್ನು ಯಾವ ಥರ ಬರಿಬೋದು? ಕ್ಲಿಯರ್? ಎಸ್. ನನಗೆ ಹೇಳ್ರಿ, ಯಾವ ಥರ ಯೂಸ್ ಮಾಡ ನೀವು ಸರ್, ಎ ಪ್ಲೇಸ್ ವ್ಯಾಲ್ಯೂ 1. ಕ್ಲಿಯರಾ? ಪ್ಲೇಸ್ ವ್ಯಾಲ್ಯೂ ಮೋಸ್ಟ್ ಇಂಪಾರ್ಟೆಂಟ್ ರೀ. ನನಗೆ ಹೇಳ್ರಿ 1, ಬಿ ಪ್ಲೇಸ್ ವ್ಯಾಲ್ಯೂ 2 ಸರ್, 6 ರೀ 18 ರೀ, ಓದ್ರಿ ಸರ 15, ಏದು 1 ಸರ, ಡಿದು 4. ಓಕೆ, ಚೆಕ್ ಮಾಡಿರಿ ಸರ್. ಇಲ್ಲಿ ಸರ್ ಏದು ಹೌದಾ 1 ರೀ ಸರ್, ಬಿದು ರೀ 2 ರೀ ಸರ್, 6ದು 9 ಕೊಟ್ಟಾನಲ್ರಿ ಅನ್ಬೋದು ನೀವು. ನೋಡ್ರಿ, ಇವು ಯೂನಿಟ್ ಡಿಜಿಟ್ ಮತ್ತೆ ಕುಡ್ಸ್ಯಾನ್ರಿ. 1ರಾಗ 8 ಕೂಡಿಸಿ 9 ಮಾಡ್ಯಾನ. ಇದು ಏನು ಮಾಡ್ಯಾನ, 1 + 8 ಮಾಡ್ಯಾನ. ಕ್ಲಿಯರಾ? ಸೊ ನೆಕ್ಸ್ಟ್ ನೋಡ್ರಿ ಸರ್, 15 ಅದ್ರಿ, ಬಟ್ ಇಲ್ಲಿ 6 ಹತ್ತಿರ ನೀವು ಏನು ಮಾಡ್ಯಾನ, 1 + 5 ಮಾಡ್ಯಾನ, ಕೂಡಿಸಿ 6 ಮಾಡ್ಯಾನ. ನೆಕ್ಸ್ಟ್ ಎ 1 ರೀ, ಡಿ 4. ಕ್ಲಿಯರಾ? ಎಸ್. ಅದೇ ಥರ ಸಿ ಅಂದ್ರೆ ಏನ್ರಿ, 3 ಅದು ಸರ. ಓ ಅಂದ್ರೆ 15 ಅಂದ್ರೆ ಏನಾಗುತ್ತೆ ಸರ್, 5 1 ಕೂಡಿಸಿ 6 ಮಾಡ್ಯಾನ. ನೆಕ್ಸ್ಟ್ ಯು ಅಂದ್ರೆ ಎಷ್ಟಪ್ಪ, 21 ಸರ್, 2 1 ಕೂಡಿಸಿ 3 ಮಾಡ್ಯಾನ. ನೆಕ್ಸ್ಟ್ ಪಿ ಅಂದ್ರೆ ಎಷ್ಟಪ್ಪ, 16 ಸರ್, 6 1 ಕೂಡಿಸಿ 7 ಮಾಡ್ಯಾನ. ಸರ್ ಎಲ್ ಅಂದ್ರೆ ಎಷ್ಟಪ್ಪ, ಎಸ್ ಸರ್ 12 ರೀ, 2 1 ಕೂಡ್ಸ್ಯಾನ 3 ಮಾಡ್ಯಾನ. ಇ ಅಂದ್ರೆ ಎಷ್ಟು, 5. ಕ್ಲಿಯರಾ? ಹಾಗಾಗಿ ಆನ್ಸರ್ ನೋಡ್ರಿ, ನೀವು ಡಿ ಅಂದ್ರೆ ಎಷ್ಟು ರೀ, 4 ರೀ ಸರ್. ಇ ಅಂದ್ರೆ ಎಷ್ಟಪ್ಪ, 5 ರೀ ಸರ್. ಸಿ ಅಂದ್ರೆ ಎಷ್ಟು, 3. ಎ ಅಂದ್ರೆ ಎಷ್ಟು, 1. ಡಿ ಅಂದ್ರೆ ಎಷ್ಟು, 4. ಇ ಅಂದ್ರೆ 5 ಸರ್. ನೋಡ್ರಿ, ಇಲ್ಲಿ ಯಾವ ಡಬಲ್ ಡಿಜಿಟ್ ಬರಲೇ ಇಲ್ಲ. ಹಾಗಾಗಿ ಆನ್ಸರ್ 453145. 4531145. ಎಸ್, ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಆಗತ್ತೆ ರೀ, ಲಕ್ಷ ಕೊಡ್ರಿ. ಕ್ಲಿಯರ್? 453145. ಗುಡ್. ಎಸ್. ನೆಕ್ಸ್ಟ್ ನೋಡ್ರಿ, ಎಸ್, ಐ ಥಿಂಕ್ ಇದು ಲಾಸ್ಟ್ ಕ್ವಶನ್ಸ್ ಮಾಡೋಣ. ಓಕೆ, ಏನು ಸರ್, ಮತ್ತೆ ಇದೇ ಶಿಫ್ಟ್ನಲ್ಲಿ 2 ಕ್ವಶನ್ ಬಂದ ನೋಡ್ರಿ. ಯಾವುದು, ದಾಳದ ಮೇಲೆ. ಹೌದಾ, ಇದ್ರಾಗ ಯಾರು ಅಪೋಸಿಟ್ ಕೇಳ್ಯಾನ ನಿಮ್ಗೆ ಸರ್, ಕ್ಯೂನ ಅಪೋಸಿಟ್ ಕೇಳ್ಯಾನ.
ಹೌದ್ರಿ ಸರ್ ಎದ್ರದ್ರಿ ಕ್ಯೂನ ಅಪೋಸಿಟ್ ಕೇಳ್ಯಾನ. ನನಗೆ ಹೇಳ್ರಿ ಫಸ್ಟ್ನೇ ದಾಳ್ದಾಗ ಏನದ ಸರ್? ಫಸ್ಟ್ನೇ ದಾಳ್ನಾಗ ಕ್ಯೂ ಪಿ ಎಕ್ಸ್ ಅದ, ಇನ್ನೊಂದು ದಾಳ ಅದ್ರಿ ಹೌದಾ ಸರ್? ಇನ್ನೊಂದು ದಾಳ ಅದ, ಏನು ಕೊಟ್ಟಾನ್ರಿ ಇದ್ರಾಗ ಸರ್? ಆರ್ ಎಮ್ ಪಿ. ನನಗೆ ಹೇಳ್ರಿ ಕಾಮನ್ ಯಾವ್ದಾವ್ರಿ ಸರ್ ಇದ್ರಾಗ? ನನಗೆ ಕಾಣತ್ತದ ಪಿ ಕಾಮನ್ ಅದ್ರಿ. ನಾ ಏನು ಹೇಳಿದ್ದೆ ಸರ್? ಇದನ್ನು ಎದ್ರಾಗ ಕ್ಲಾಕ್ ವೈಸ್ ಡೈರೆಕ್ಷನ್ ಬೇಡ್ರಿ, ಎಲ್ಲಿದಿಂದ ಶುರು ಮಾಡ್ಬೇಕು? ಕಾಮನ್ ಇದ್ದಿದ್ರೆ ಸರ್ ಪಿ ರೀ, ನೆಕ್ಸ್ಟ್ ಏನು ಬರ್ತದೆ ಕ್ಯೂ ರೀ ಸರ್, ನೆಕ್ಸ್ಟ್ ಏನು ಬರ್ತದೆ ಎಕ್ಸ್. ಓಕೆ, ಈ ದಾಳ ತೋರಿ, ಈ ದಾಳದಾಗ ಏನು ಮಾಡ್ರಿ ಕಾಮನ್ ಯಾವ್ದದು ಸರ್? ಪಿ ಅದ್ರ, ಇಲ್ಲಿದಿಂದ ಶುರು ಮಾಡ್ರಿ, ಪಿ ಆಗಡೆ ಏನು ಬರ್ತದೆ ಸರ್? ಎಮ್ ಬರ್ತದೆ ರೀ, ನೆಕ್ಸ್ಟ್ ಏನು ಬರ್ತದೆ ಆರ್ ಬರ್ತದೆ. ನನಗೆ ಹೇಳ್ರಿ ಕ್ವಶನ್ ಒಳಗೆ ಏನು ಕೇನ? ಕ್ಯೂದ ಅಪೋಸಿಟ್ ಸರ್. ಕ್ಯೂದ ಅಪೋಸಿಟ್ ಏನಾಗುತ್ತೆ ಸರ್? ಕ್ಯೂದ ಅಪೋಸಿಟ್ಟು ಎಮ್ ಆಗುತ್ತೆ ರೀ ಸರ್. ಏನಾಗುತ್ತೆ ರೀ? ಒಂದೇದು ಈಸ್ ರೈಟ್ ಆನ್ಸರ್. ನಿಮಗೇನು ಕೇಳ ಕ್ವಶನ್? ಕ್ಯೂದ ಅಪೋಸಿಟ್ಟು ಸರ್, ಕ್ಯೂದ ಅಪೋಸಿಟ್ ಏನಾಗುತ್ತೆ? ಎಮ್ ಆಗುತ್ತೆ. ಸೊ ರೈಟ್ ಆನ್ಸರ್ ಎಮ್ ಈಸ್ ಕ್ಲಿಯರಾ? ಡನ್ನ? ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಂತ ಅನ್ಕೋತೀನಿ ರೀ. ಇದು ನೋಡ್ರಿ SSC GDಯಲ್ಲಿ 2024 7 ಮಾರ್ಚ್ 2024ರಲ್ಲಿ ನಡೆದಿರುವಂಥ ಸೊ ರೀಸ್ನಿಂಗ್ ಅಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರು. ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸ್ ಒಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.